VSL ಹಾಸ್ಪಿಟಲ್ ಅವಾಗ ಒಂದು ಕಾಲದಲ್ಲಿ ಎಷ್ಟು ರಶ್ ಇರ್ತಿತ್ತು ಅಂದರೆ ಈ ಹಾಸ್ಪಿಟಲ್ಲು. ನೀನು ಎಷ್ಟು ವರ್ಷ ಹೇಳು? ಯಾರಿಗೆ? ನಿನಗೆ 85, 1941 ಹುಟ್ಟಿರೋದು. 1941 ಸ್ವಾತಂತ್ರ್ಯನೇ ಸಿಕ್ಕಿರ್ಲಿಲ್ಲ ಇನ್ನು. ಅವಾಗ ನಮ್ಮ ತಾತಂಗೆ ಏನು ಫೇಮಸ್ ಸ್ಕೂಲಲ್ಲೆಲ್ಲ? ನಮ್ಮ ತಾತ ಸ್ಕೂಲ್ ಹತ್ರ ಬರ್ತಿತ್ತು ಸಂಡೇ ಅಥವಾ ಸಾಟರ್ಡೆ ರಜಾ ಇದ್ದಾಗ ನಮ್ಮ ನೋಡೋಕ್ಕೆ ಅಂತ. ಅವಾಗ ನಿನಗೆ ಬೋಂಡ ಇಷ್ಟನಾ ಬಜ್ಜಿ ಇಷ್ಟನಾ ಅಂದರೆ ಬೋಂಡನೇ ಇಷ್ಟ. ಕಾಲ್ ಮಾಡಿದೆ ಗೈಸ್ ಯಾರು ಇಷ್ಟ ಅಂತ ಕೇಳಕ್ಕೆ ಬೇಗ ಬರಲಿ ಅಂತ. ಇನ್ನೈದು ತಲೆ ಇತ್ತು ಎಲ್ಲ ಸ್ಕೂಲಲ್ಲಿ ಕೇಳೋರು, ನೀನು ನಿಜ ನಿಮ್ಮ ಅಪ್ಪನ ಜೊತೆ ಬರ್ತಾ ಇದೆಯಾ ನಿಮ್ಮ ಅಣ್ಣನ ಜೊತೆ ಬರ್ತಿದ್ಯಾ ಅಂತ ಹೇಳಿ. ಸ್ಟಿಲ್ ಹಾಗೆ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ವಿಂಧ್ಯ ಜಗದೀಶ್ ಶೋ ಟು ವ್ಲಾಗ್ಸ್. ಸಮ್ಮರ್ ಹಾಲಿಡೇಸ್ 1 ವೀಕ್ ಇರೋಣ ಅಂತ ಬಂದಿದ್ದೆ. ಆ್ಯಕ್ಚುಲಿ ನಮ್ಮ ದೊಡ್ಡಮ್ಮ ಮನೆ 2 ಡೇಸ್ ಇದ್ದೆ. ಸೊ ನಮ್ಮ ಅಕ್ಕ ಮನೆಗೆ ಬಂದಿದ್ದೀನಿ. ಸೊ ನಮ್ಮ ಅಕ್ಕ ಮನೆ ಇಲ್ಲಿ VSL ಕ್ವಾರ್ಟರ್ಸು ನೋಡ್ತಾ ಇರ್ಬೋದು ನೀವು. ಅಷ್ಟು ಪೀಸ್ಫುಲ್ಲಾಗಿದೆ, ನಂಗೆ ತುಂಬಾ ಇಷ್ಟ ಇಲ್ಲಿರೋಕ್ಕೆ. ಸೊ ನಮ್ಮ ತಾತ ಕೂಡ ಬಂದಿದ್ದಾರೆ. ನಮ್ಮ ತಾತನ ಪರಿಚಯ ಮಾಡ್ಕೊಡ್ತೀನಿ ಬನ್ನಿ. ಏನು ಮಾಡೋನೆ? ಹಾಕೆ ಮನೇಲಿ ಸುಮ್ಮನೆ ಇದೆಯಾ ತಾತ? ಬಿಡಕ್ಕೂ. ನಿನ್ನ ಮೊಮ್ಮಕ್ಕಳು ಎಷ್ಟು ಜನ? ನಿಮ್ಮ ಮೊಮ್ಮಕ್ಕಳು ಹೆಸರು ಹೇಳು. 7 ಜನ. 7 ಜನ. ಯಾರ್ಯಾರು ಹೇಳು? ಪೂರ್ಣಿಮಾ, ವಿಂದ್ಯಾ, ರಮ್ಯಾ, ಕಿರಣ, ಉದಯ, ಆಮೇಲೆ ಇಲ್ಲ ಅವ್ರ ಮೊಮ್ಮಕ್ಕಳು ಕಣಮ್ಮ. ಮೊಮ್ಮಕ್ಕಳು ಕುಶಲ, ಚಂದ್ರಿಕಾ, ಆಮೇಲೆ ಮೊಮ್ಮಕ್ಕಳು ಅಷ್ಟೇ ತಾತ. ಮೊಮ್ಮಕ್ಕಳು ಹೆಸರು ಹೇಳ್ದಲ್ವಾ? ನೀನು ಫಸ್ಟ್ ನೀನು ಎಷ್ಟು ವರ್ಷ ಹೇಳು? ಯಾರಿಗೆ? ನಿನಗೆ 85, 1941 ಹುಟ್ಟಿರೋದು. 1941 ಸ್ವಾತಂತ್ರ್ಯನೇ ಸಿಕ್ಕಿರ್ಲಿಲ್ಲ ಇನ್ನು. ಅವಾಗ ನಮ್ಮ ತಾತ ಹುಟ್ಟಿರೋದು. ಇವಾಗ 85 ನಡೀತಾ ಇದೆ. ಬರ್ಡೇ ಡೇಟ್ ಜನವರಿ 1. ಅವಾಗೆಲ್ಲ ಗರ್ಲ್ಸ್ ಆ್ಯಕ್ಚುಲಿ ಹಾಯ್ ಗೈಸ್, ಅವಾಗೆಲ್ಲ ಬರ್ತ್ ಡೇಟ್ ಯಾವಾಗ ಹುಟ್ಟಿದಂತ ಗೊತ್ತಿಲ್ಲ. ಮೋಸ್ಟ್ ಎಲ್ಲರದು ಜನವರಿ 1 ಇರುತ್ತೆ. ಯಾಕಂದ್ರೆ ಅವ್ರಿಗೆ ಹುಟ್ಟಿದ ದಿನ ಯಾವುದು ಅಂತ ಗೊತ್ತಿರಲ್ಲ. ಅವಾಗಿಂದ ಏನೋ ಯಾರು ಗೊತ್ತಾಗ. ವಾವ್, ನಮ್ಮ ಅಕ್ಕ ರೆಡಿಯಾಗಿ ಬಂದ್ಲು ಗೈಸ್. ಹೌದು ವಿಡಿಯೋಗೆ. ಓಕೆ, ಇವಾಗ ಸ್ವಲ್ಪ ಕ್ವಶನ್ಸ್ಗಳು ನಿನಗೆ. ಮೊಮ್ಮಕ್ಕಳಿಂದ ಇದ್ದಾರೆ, ನಾವೆಲ್ಲರೂ ಇಲ್ಲೇ ಇದ್ದೀವಿ ಮೊಮ್ಮಕ್ಕಳು. ಈಗ ಮೊಮ್ಮಕ್ಕಳಿಂದ ಒಂದು ಕ್ವಶನ್. ಏನು ಕ್ವಶನ್ ಕೇಳಪ್ಪ? ತಾತ, ನಿಂಗೆ ಎಲ್ಲ ಮೊಮ್ಮಕ್ಕಳಲ್ಲಿ ತುಂಬಾ ಯಾರಿಷ್ಟ? ಒಬ್ರೇ ಹೇಳ್ಬೇಕು. ಒಬ್ರೇ? ಗರ್ಲ್ಸ್ ಎಲ್ಲರೂ ಮೊಮ್ಮಕ್ಕಳೇ. ತಾತಂಗೆ ಎಲ್ಲರೂ ಇಷ್ಟ ಅನ್ನೋದು ನೋಡ್ರಿ. ಹೆಣ್ಮಕ್ಳೇ ಆಗಲಿ ಗಂಡು ಮಕ್ಕಳೇ ಆಗಲಿ, ಮೊಮ್ಮಕ್ಕಳು ಅಂದರೆ ಪ್ರತಿಯೊಬ್ಬರು ಒಂದೇ ಥರ ನಾವು ನೋಡ್ತೀವಿ. ನಮ್ಮನ್ನು ಕಾಪಾಡ್ತಾ ಇರೋದು ಅದೇ ಥರ ಎಲ್ಲ ನಮ್ಮನ್ನು ಭಾವಿಸ್ತಾರೆ. ಅದು ಬಿಟ್ಟರೆ ಇನ್ನೇನು ಹೇಳೋಕ್ಕೆ ಹೆಚ್ಚಿಗೆ ಸರ್. ನಿನಗೆ ಅಂದ್ರು ಯಾರು ಇಷ್ಟ ಅಂತ ಹೇಳು. ತೀರಾ ಇಷ್ಟ ಅಂದರೆ ವಿಂದ್ಯಾ. ಗೈಸ್ ನಿನ್ನೆ ಹೇಳ್ತೀನಿ. ನಿನ್ನೆ ನಮ್ಮ ತಾತ ನಮ್ಮ ಅಕ್ಕ ಇಷ್ಟ ಅಂತ ಹೇಳಿದ್ರು ಗೈಸ್. ಅದಕ್ಕೆ ನಮ್ಮ ತಾತಂಗೆ ಅಂದೆ, ಇವಾಗಿಂದೆಲ್ಲ ನೆನ್ಸ್ಕೊಬೇಡ, ಹಿಂದಿನ ನೆನ್ಸ್ಕೊ. ನಾನು ಹೇಳ್ಬೇಕಂತ ಹೇಳ್ತೇನೆ. ನಾನು ಏನೇನು ಮಾಡಿ ಎಲ್ಲ ನೆನ್ಸ್ಕೊಂಡು ಹೇಳು. ಏನು ಸಣ್ಣದ್ರಿಂದ ನೋಡ್ಕೊಂಡಿದ್ಯಾ, ಕಷ್ಟ ಸುಖ ನೋಡಿದ್ಯಾ, ಹಾಸ್ಪಿಟಲ್ ಊಟ ತಂದು ಕೊಟ್ಟಿದ್ಯಾ, ಮನೇಲಿ ಬಂದು ಸೊಪ್ಪು ತರಕಾರಿ ಎಲ್ಲ ಮಾರಿದ್ಯಾ. ನೀ ಸಣ್ಣದ್ರಿಂದ ಏನೋ ನಮ್ಮ ಮೇಲೆ ಇಟ್ಕೊಂಡಿದ್ಯಾ. ಒಂದು ರೀತಿಯಲ್ಲಿ ಆ ಭಾವನೆ ಒಳಗೆ ಭಾವಿಸ್ತೀವಿ, ಎಲ್ಲರನ್ನೂ ಭಾವಿಸ್ತಾ ಇದ್ದೀವಿ. ನಾನು ಆ್ಯಕ್ಚುಲಿ ನಮ್ಮ ತಾತಂಗೆ ಮಾಡ್ಬೇಕಂತ ಏನಿಲ್ಲ. ನಮ್ಮ ಅಜ್ಜಿಗೆ ನಮ್ಮ ಅಕ್ಕ ಮತ್ತು ರಕ್ಷಿತಾ ಅಂದರೆ ತುಂಬ ಇಷ್ಟ. ನಮ್ಮ ತಾತಂಗೆ ನಾನೇ ಇಷ್ಟ. ಆ ತಾತ ಯಾರಿಷ್ಟ ಅಂತ ಹೇಳಿ ತಾತ? ಇವಾಗ ಯಾರಿಷ್ಟ ಹೇಳು? ಹೇಳ್ಬಿಟ್ನಲ್ಲ, ವಿಂದ್ಯಾ ಅಂತ. ನಾನೇ ಇಷ್ಟ. ಯೂಟ್ಯೂಬ್ ವಿಡಿಯೋ ಮಾಡ್ತಿದ್ದೀನಿ ಅಂತ ಏನಾದರೂ ಹೇಳಿದ್ರೆ ಮಾತ್ರ ಪೂರ್ಣಿಮಗೆ ಹೇಳು. ಪೂರ್ಣಿಮಂದು ಇದೆ, ಅವಳು ನಮ್ಮ ಎಲ್ಲ ವಿಷಯದಲ್ಲೂ ಅವಳನ್ನ ಕಾಪಾಡ್ತಾಳೆ. ಏನಾದ್ರು ಕಷ್ಟ ಸುಖ ಆದರೂ ದಡಾರಂತ ಬಂದು ಬೈಕ್ ತಗೊಂಡು ಬಂದು ಕರ್ಕೊಂಡು ಬಂದು ಹಾಸ್ಪಿಟ್ಲಿಗೆ ತೋರಿಸ್ತಾಳೆ, ಮತ್ತೊಂದು ಮಾಡ್ತಾಳೆ, ಪ್ರತಿಯೊಂದು ಹೆಲ್ಪ್ ಮಾಡ್ತಾಳೆ. ಪೂರ್ಣಿಮಾ ಹುಟ್ಟಬೇಕಾಗಿತ್ತು, ಅವಳು ಹೆಣ್ಣಾಗಿ ಹುಟ್ಬಿಟ್ಟಿದ್ದಾಳೆ ನಮ್ಮ ಮಗಳಿಗೆ. ಅಷ್ಟೇ ಹೇಳ್ತಾ ಇರೋದು. ಸರಿ ಆಯಿತು, ಮೊಮ್ಮಕ್ಳದೆಲ್ಲ ಹೇಳಿದೆ ಅಲ್ವಾ ನೀನು. ನಾನು ಅವಾಗಿನ್ನ ಚಿಕ್ಕವಳು ಗೈಸ್. ಅವಾಗ ನಮ್ಮ ತಾತಂಗೆ ಆಕ್ಸಿಡೆಂಟ್ ಆಗೋಗ್ಬಿಟ್ಟಿತ್ತು. ಅಲ್ಲ ತಾತ, ಆಕ್ಸಿಡೆಂಟ್ ಆಗಿತ್ತು. ನಾನು ಅವಾಗೆಲ್ಲ VSL ಹಾಸ್ಪಿಟ್ಲೇ ಫೇಮಸ್ಸು. ಅಲ್ಲಿ ಅಡ್ಮಿಟ್ ಮಾಡಿ ನಮ್ಮ ತಾತಂಗೆ ಊಟ ಎಲ್ಲ ತೊಗೊಂಡೋಗ್ತಾವೆಲ್ಲ ನೆನಪು ನನಗೆ. ನಮ್ಮ ಅಜ್ಜಿನ ತುಂಬಾ ಮಿಸ್ ಮಾಡ್ಕೊತೀವಿ. ಆ್ಯಕ್ಚುಲಿ ಲಾಸ್ಟ್ ಇಯರ್ ನಮ್ಮ ಅಜ್ಜಿ ತೀರೋದ್ರು. ಸೊ ನಮ್ಮ ಅಜ್ಜಿ ಇದ್ರೆ ಇನ್ನೂ ಚೆನ್ನಾಗಿರ್ತಿತ್ತು. ಸರಿ ಆಯಿತು, ಇವಾಗ ನಿನ್ನ ಮಕ್ಕಳಲ್ವಾ, ಸೊ ಅವ್ರ ಮಕ್ಳ ಬಗ್ಗೆ ಕೇಳೋಣ ಏನು ಅಂತ ಹೇಳ್ಬಿಟ್ಟು. ನಿನ್ನ ಮಕ್ಕಳು ಎಷ್ಟು ಜನ ತಾತ? 4 ಜನ. 4 ಜನ ಯಾರ್ಯಾರು?
ಫಸ್ಟ್ ಸುಂದ್ರೆ ನೀಲ ನೀಲ ಫಸ್ಟ್ ನೀಲ, ಆಮೇಲೆ ಅರಸೇಗೌಡ ಆದಮೇಲೆ ಇವಳು ನಾಗಮ್ಮ, ಅವ್ರದ್ದು ತೆಗಿತಾ ಹಂಗಂಗೆ ಮಾತಾಡೋದು. ನಾಗಮ್ಮ ಹಾಳು ಮನೆ ಜ್ಞಾಪನ ಜಲ್ದಿ ಜ್ಞಾಪನಕ್ಕೆ ನಿಧಾನ. ಅಯ್ಯೋ ನಿನ್ ತಾತ ನೀನೇನ್ ಫಾಸ್ಟ್ ನಮ್ಮ ಥರನೇ ಹೇಳ್ಬೇಕಾ, ನಿಧಾನಕ್ಕೆ ಹೇಳು. ನಾಗಮ್ಮ, ಪೂರ್ಣಿಮಾ, ಇದು ಚಂದ್ರಿಕಾ ಅಂತಾನೆ, ಚಂದ್ರ ಮೊಮ್ಮಗ, ಚಂದ್ರ, ಕಿರಣ ಮೊದಲನೇ ಮೊಮ್ಮಗ. ಸರಿ, 4 ಜನ ಮಕ್ಕಳು ನಿನಗೆ. ಇನ್ನು ಮೊಮ್ಮಕ್ಕಳು ಯಾರು ಹೇಳು? ರಕ್ಷಿತಾ 1, ಮೌರ್ಯ 2, ಶ್ರದ್ಧಾ 3, ಪಾಪಣಿ 4, ಬಿಂದು 5. ಸರಿ ಆಯ್ತು. ಇವಾಗ ಕ್ವಶನ್ಸ್ ಗರ್ಲ್ಸ್, ನಿಮ್ದು ಏನಾದ್ರು ತಾತನ ಬಗ್ಗೆ ಕ್ವಶನ್ಸ್ ಕೇಳಿದ್ರೆ ಒಂಚೂರು ಕ್ವಶನ್ ಕೇಳಿ ತಾತಂಗೆಲ್ಲ ನೆನ್ಪು ಮಾಡೋಣ. ಸೊ ಇವಾಗ ಮಕ್ಕಳಲ್ವಾ, ಇವರೇ ಮಕ್ಕಳು, ಇಲ್ಲಿ ಇಬ್ರು ಕೂತಿದಾರಲ್ಲ ಅವರಿಬ್ರು ಮಕ್ಕಳು, ಇವ್ರ ಮೊಮ್ಮಕ್ಕಳು. ಸರಿ, ನಮ್ಮ ಅಮ್ಮನ ತೆಗಿತಾಳೆ, ಝೂಮ್ ಮಾಡಿ. ಅಮ್ಮ, ನಿಮ್ಮಿಬ್ರಿಗೆ ಏನಾರು ನಿಮ್ಗೆ ಏನಾರ ಕ್ವಶನ್ಸ್ಗಳಿದೆ. ಇವಾಗ ಯಾರಿಷ್ಟ ಅಂತ ಕೇಳ್ತಾ ಇದ್ದೀನಿ ತಾತಂಗೆ. ಮಕ್ಕಳಲ್ಲಿ ಯಾರಿಷ್ಟ ಅಂತ ಕೇಳ್ತಾ ಇದ್ದೀನಿ ತಾತ. ಅದು ಯಾಕ್ರೆ ಹೇಳ್ಕೊಡ್ತೀರಾ? ತಾತಂಗೆ ಯಾರಿಷ್ಟ ಅವ್ರು ಹೇಳ್ತಾರೆ. ಆಯ್ತು. ನಿನಗೆ ಅತಿಯಾಗಿ ಯಾರಿಷ್ಟ ನಿನ್ನ ಮಕ್ಕಳಲ್ಲಿ? ನನ್ನ ಮಕ್ಕಳಲ್ಲಿ ನಾಗಮ್ಮ ಇಷ್ಟ. ಫಸ್ಟ್ ಸ್ಟಾರ್ಟಿಂಗ್ ನಾಗಮ್ಮನೇ ನನಗೆ. ಯಾಕಂದ್ರೆ ನಮ್ಮಮ್ಮನೇ ಇಷ್ಟ. ಅಫ್ಕೋರ್ಸ್ ನಮ್ಮನ್ನು ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದ್ದಾಗಲೂ ಅಪ್ಪ 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 ಅಂತಾಳೆ. ಪ್ರತಿಯೊಂದರಲ್ಲೂ ಅವಳು ನಮಗೆ ಕಾರಣಾಂತರವಾಗಿ ನಮ್ಮನ್ನು ಭಾವಿಸ್ತಾ ಇದ್ದಳು, ಮತ್ತು ಇದು ಮಾಡ್ತಾಳು. ಪೂರ್ಣಿಮಾ, ಇವಳು ನಾಗಮ್ಮ. ನಮ್ಮಮ್ಮ ಅಂದರೆ ತುಂಬ ಇಷ್ಟ. ಯಾಕಂದರೆ ನಮ್ಮಮ್ಮ ಹೆಣ್ಮಕ್ಳಲ್ಲ, ಹೆಣ್ಮಕ್ಳು ಯಾವಾಗಲೂ ಅಭ್ಯಾಸ ಅಪ್ಪಂಗೆ ಫಸ್ಟ್ ಇಷ್ಟ ಇರ್ತಾರೆ ಯಾರಾದರೂ ಅಷ್ಟೇ. ಸರಿ, ನಮ್ಮ ಅಮ್ಮಂಗೆ ಕೇಳ ಅಂತಡ್ರಿ, ಏನಕ್ಕೆ ಇಷ್ಟ ಅಂತ ಹೇಳ್ದಲ್ಲ. ಫಸ್ಟ್ ನಿನ್ನ ಮಗಳಿಗೆ ಕೇಳ್ಕೊಂಬರ್ತೀನಿ ಏನ ಅಂತ. ಹೇಳಮ್ಮ, ಏನು ನಿನ್ನಂದ್ರೆ ಇಷ್ಟ ಅಂತೆ. ದೊಡ್ಡಮ್ಮಗೆ ಈಗ ಹಬ್ಬ ಮಾಡ್ತೀನಿ ತಡಿ. ಅಲ್ಲ ಅಲ್ಬಿಡ, ಈಗ ನಿಮ್ಮಪ್ಪ ಶ್ರದ್ಧಾ, ನಿಮ್ಮಪ್ಪ ನೀನ್ ಇಷ್ಟ ಅಂತ ಹೇಳೈತಲ್ಲ, ಏನಕ್ಕೆ ಇಷ್ಟ ಅಂತ ಹೇಳು. ಏನಕ್ಕೆ ಇಷ್ಟ ನಿನಗೆ? ಯಾರು ಇಷ್ಟ, ನಿಮ್ಮಪ್ಪ ನಿಮ್ಮಮ್ಮಲ್ಲಿ? ನನಗೆ ಅಪ್ಪನೇ ಇಷ್ಟ ಜಾಸ್ತಿ ಅಮ್ಮನಕ್ಕಿಂತ. ಅದೇನೋ ಅಪ್ಪ ಅಂದರೆ ಭಾರಿ ಆಸೆ. ನನ್ನ ಡೆಲಿವರಿ ಟೈಮಲ್ಲೂ ನಮ್ಮ ಅಪ್ಪನ ನಾನು ಜಾಸ್ತಿ ಕರಿತಿದ್ದು. ನೋವು ಬಂದಾಗ ನಮ್ಮ ಅಮ್ಮನೇನು ಕರಿತಿರಿಲ್ಲ. ನಮ್ಮಮ್ಮ ಏನಾರು ಅಂದರೆ ನೀನು ಹೋಗಿ ಹೊರಗಡೆಗೆ, ನಮ್ಮಪ್ಪ ಬರುತ್ತೆ ಅಂತ ಅನ್ನುವೆ. ಜಾಸ್ತಿ ಅಂದರೆ ನಮ್ಮಪ್ಪ ಅಂದ್ರೆ ಆಸೆ. ಗರ್ಲ್ಸ್ ನೋಡಿ, ಡೆಲಿವರಿ ಟೈಮಲ್ಲಿ ನಾವೆಲ್ಲ ನಮ್ಮಮ್ಮ ಬೇಕು ಅಂದರೆ ನಮ್ಮಮ್ಮ ಅವ್ರ ಅಪ್ಪ ಬೇಕು ಅಂತ ಹೇಳಿ ಇದು ಮಾಡ್ತಾ ಇದ್ರಂತೆ, ಕರಿತಾ ಇದ್ದಿದ್ದು. ಸೊ ಈಗ ಅವ್ನ ಕಳ್ಕೊಂಡ್ಮೇಲೆ ಅವ್ವ ಬೇಕು ಅನ್ಸುತ್ತೆ. ಅವ್ವ ನಮ್ಮವ್ವ ತೀರೋದ್ರು ರೀಸೆಂಟಾಗಿ. ಎಂತಕ್ಕೆ ಬೇಜಾರಾಗೋದು? ತೀರೋದ್ರು ಏನು ಕಾರಣಾಂತರದಿಂದ. ಸೊ ಹಂಗಾಗಿ ಬೇಜಾರಾಗುತ್ತೆ ಈ ಮೊಮೆಂಟಲ್ಲಿ ನಮ್ಮ ಅಜ್ಜಿ ಇಲ್ಲ ಅಂತ ಹೇಳಿಬಿಟ್ಟು. ನಮ್ಮ ದೊಡ್ಡಮ್ಮಂಗಳನ್ನ ಅಳೋದೇನಕ್ಕಮ್ಮ, ಅಳೋದೇನು ಬೇಡ. ಇವಾಗ ಗೈಸ್, ನಮ್ಮ ದೊಡ್ಡಮ್ಮಂಗೆ ಬರೋಣ. ನಮ್ಮ ದೊಡ್ಡಮ್ಮಂಗೆ ಯಾರು ಇಷ್ಟ ಅಂತ? ಹಲೋ, ದೊಡ್ಡಮ್ಮಂಗೆ ನಿಂಗೆ ಯಾರು ಇಷ್ಟ? ದೊಡ್ಡಮ್ಮ, ನಮ್ಮ ಅಮ್ಮ ಇಷ್ಟ. ಅವ್ರ ಅಮ್ಮ ಇಷ್ಟ. ನಮ್ಮ ಅಜ್ಜಿ ಅಂದ್ರೆ ಇಷ್ಟ ಅಪ್ಪಂಗಿಂತ. ನಮ್ಮಮ್ಮ ಏನೇ ಮಾಡೋದು ತಂದು ನಮಗೆಲ್ಲ ಕೊಡ್ತಿತ್ತು, ಅದಕ್ಕೆ ನಮ್ಗೆ ತುಂಬ ಇಷ್ಟ. ಸುಮ್ಮನೆ ಬೇಜಾರು ಯಾಕಾಗದೆ? ನಮ್ಮ ಅಜ್ಜಿನ ತುಂಬಾನೇ ಮಿಸ್ ಮಾಡ್ಕೊಂತೀವಿ ಆ್ಯಕ್ಚುಲಿ. ಅವ್ವ ದೊಡ್ಡಮ್ಮಂಗಿಷ್ಟ, ಅಪ್ಪ ನಮ್ಮ ಅಮ್ಮಗಿಷ್ಟ. ಅವ್ರ ಮಕ್ಳು ನಮ್ಮ ಮಾಮಗೆ ಯಾರಿಷ್ಟ ಅಂತ ಗೊತ್ತಿಲ್ಲ ಇನ್ನ. ಸೊ ಅವ್ರಿನ್ನ ಬಂದಿಲ್ಲ, ಬಂದಾಗ ಕೇಳೋಣ. ಸರಿ ಆಯ್ತು, ಏನು ಬೇಜಾರು ಮಾಡ್ಕೊಬೇಡ್ರಿ. ಇದು ನೀವೆಲ್ಲ ಗೈಸ್, ಆ್ಯಕ್ಚುಲಿ ನನ್ನ ಮೆಮೊರೀಸ್ ಜಾಸ್ತಿ ನನಗಿಂತ ನಮ್ಮ ಅಕ್ಕಂಗೆ ಗೊತ್ತು. ಮರ್ತೋಗ್ಬಿಟ್ಟಿದ್ದೀನಿ ನಾನೆಲ್ಲ. ನಮ್ಮ ತಾತಂದಾಗಿರ್ಬೋದು, ನಮ್ಮ ಒಂದು ಸ್ಕೂಲ್ ಮೆಮೊರೀಸ್ ಎಲ್ಲ. ತಾತನ ಬಗ್ಗೆ ತಾತಂದು ಏನು ಮಾಡ್ತಿದ್ದೆ ಹೇಳ್ಕೊಡಿ ನಾನು. ನಮ್ಮ ತಾತಂಗೆ ಏನು ಫೇಮಸ್ ಸ್ಕೂಲಲ್ಲೆಲ್ಲ? ನಮ್ಮ ತಾತ ಸ್ಕೂಲ್ ಹತ್ರ ಬರ್ತಿತ್ತು ಸಂಡೇ ಅಥವಾ ಸಾಟರ್ಡೆ ರಜಾ ಇದ್ದಾಗ ನಮ್ಮ ನೋಡೋಕ್ಕೆ ಅಂತ. ಅವಾಗ ತಾತ ಬಂದಿದ ತಕ್ಷಣ ಸ್ಕೂಲ್ ಮಕ್ಕಳೆಲ್ಲ ಓಡ್ ಬರೋರು, ವೀರಪ್ಪನ್ ಬಂದಿದೆ ಅಂತ. ನಮ್ಮ ತಾತಂಗೆ ಮೀಸೆ ನೋಡಿದ್ರೆ ಗಲ್ಸಿ, ಅವಾಗ ಗಾಯ್ಸ್ ತುಂಬ ಜಾಸ್ತಿ ಇತ್ತು ಮೀಸೆ. ಅವಾಗ ನಮ್ಮ ತಾತ ಬಂದಿದ ತಕ್ಷಣ ಸ್ಕೂಲ್ ಮಕ್ಕಳೆಲ್ಲ ಓಡೋಗ್ತಿದ್ರು, ನಾನೆಲ್ಲರೂ ಹೋಗಿ ಔಚ್ಕೊಂಡ್ಬಿಡ್ತಿದ್ದೆ. ನಾನೇನು ಮಾಡಿದೆ? ಆಮೇಲೆ ಇವಳು ತಾತ ಬಂದಿದ ತಕ್ಷಣ ಹೊಡೋಗ್ತಿದ್ಲು ತಾತ ಅಂತ. ನಮ್ಮ ತಾತ ಸ್ಕೂಲಲ್ಲೇ ಇವಳನ್ನ ಎತ್ಕೊಂಡು ಕರ್ಕೊಂಡು ಬರ್ತಾ ಇದ್ರು. ಆಮೇಲೆ ನಮ್ಮ ತಾತ ಹೋಗುವಾಗ ಇವಳಿಗೆ ದುಡ್ಡು ಕೊಟ್ಟು ಹೋಗ್ತಾ ಇದ್ರು. ಆಮೇಲೆ ನನ್ನ ತಾತ ಹೋದ್ಮೇಲೆ ಇವಳ ಹತ್ರ ಹೋಗಿ ಕೊಡೆ ಅಂತ ಈಸ್ಕೊಂಡ್ ಬರ್ತಿದ್ದೆ. ತಾತ ಬಂದೈತೆ ಅಂದ್ರೆ ಬರ್ತಾ ಇರ್ಲಿಲ್ಲ. ನಮ್ಮ ತಾತ ಹೋಗ್ಬೇಕಾದ್ರೆ ಹೆಂಗೂ ದುಡ್ಡು ಕೊಡ್ತಿತ್ತಲ್ಲ, ನಮ್ಮ ತಾತ ಹೋದ್ಮೇಲೆ ಬರೋಳು. ಯಾಕಂದ್ರೆ ತಾತನ ಎಲ್ಲ ಸ್ಕೂಲಲ್ಲಿ ಮುತ್ಕೊಂಡ್ಬಿಡೋರು ಜನ. ನಮ್ಮ ತಾತ ಬಂದ್ರೆ ವೀರಪ್ಪನ್ ಅಂತ. ಎಲ್ಲಿ ನಮ್ಮ ತಾತ ಅಂತ ಗೊತ್ತಾಗುತ್ತೆ, ಆಟ ಆಡಿಸ್ತಾರೆ ಅಂತ ಬಿಟ್ಟು ನಮ್ಮ ಅಕ್ಕ ಅಲ್ಲೇ ಎಸ್ಕೇಪು. ಕೊನೆಗೆ ಬಂದು ದುಡ್ಡು ಕಿತ್ಕೊಂಡು ಹೋಗೋಳು.
ಆಮೇಲೆ ಇನ್ನ ಸ್ಕೂಲ್ ಮೆಮೊರೀಸ್ ತುಂಬಾ ನೆನಪು ನಮ್ಮ ಅಕ್ಕಂಗೆ. ಸ್ಕೂಲ್ ಟೈಮಲ್ಲೆಲ್ಲ ಏನು ಮಾಡ್ತೆ ಪೂರ್ಣಿಮಾ ನಾನು ಚೆನ್ನಾಗಿ ಕಾಣಿಸ್ತಿದ್ಯಾ ಪೂರ್ಣಿಮಾ, ನೀನು ನಿಜ ಚೆನ್ನಾಗಿ ಕಾಣಿಸ್ತಿದ್ಯಾ ಗೈಸ್. ಅದ್ರಲ್ಲಿ ಏನಿದೆ, ಏನು ಮೆಮೊರಿ ಅಷ್ಟಿನ ಏನು ಹೇಳ್ದಲ್ಲ ಹೇಳ್ಚಿನ ಹೇಳ್ಚಿನ ಅದ್ರಲ್ಲಿ ಏನಿದೆ ಅದು? ಬಾ ಇಲ್ಲಿ ಇರ್ಲಿ ಕಾಮಿಡಿ ಅದು, ಬಾ ಚಿನ್ನ. ಗೈಸ್ ಒಂದ್ಸರಿ ಆ್ಯಕ್ಚುಲಿ ನನ್ನ ತಂಗಿ ಯಾವಾಗಲೂ ಮೆಮೊರಿ ಲಾಸ್ ಅಂತ ಇರ್ತಾಳೆ. ಚಿಕ್ಕವಳಿದ್ದಾಗ ಮೇಲ್ಗಡೆಯಿಂದ ಏನು ಮಾಡಿದ್ವಿ ಚರಂಡಿಗೆ ಬಿದ್ದೋಗಿದ್ಲು. ಅವಳಿಗೆ ನಿದ್ದೆ ಬರ್ತಾ ಇತ್ತು, ಹಿಂದೆಯಿಂದ ಮಾಡ್ಕೊಂತ ಬಿದ್ದೋಗ್ಬಿಟ್ಲು. ಅವಾಗ ನಮ್ಮ ಅಮ್ಮ ನಾವೇ ಬೀಳ್ಸಿದೀವಿ ಅಂತ ಚೆನ್ನಾಗಿ ಮಾಜಾ ಕೊಡ್ತು, ಮಾಂಜ ಹೊಡ್ಸ್ಕೊಂಡಿದ್ದೀವಿ. ಆಮೇಲೆ ಸ್ಕೂಲ್ ಟೈಮಲ್ಲೆಲ್ಲ ತಾತ ಇನ್ನೊಂದು ಮೆಮೊರೀಸ್ ಏನಂತಂದರೆ ಎಕ್ಸಾಮ್ ಟೈಮಲ್ಲೆಲ್ಲ ಬಿಟ್ಟೋಗ್ತಾ ಇದ್ದೆ. ತುಂಬ ಮೆಮೊರೀಸ್ ನಮ್ಮ ಅಕ್ಕ ಗೊತ್ತು. ನನ್ನ ಬಗ್ಗೆ ಏನಾರು ಶೇರ್ ಮಾಡೋಕ್ಕೆ ಇಷ್ಟಪಡ್ತೀಯ? ತಂಗಿ ಬಗ್ಗೆ ಚೈಲ್ಡ್ಹುಡ್ ಮೆಮೊರೀಸ್? ಹುಟ್ಟು ಕ್ಯಾತೆ ಇವಳು, ಎಲ್ಲ ಬಿಸಾಕ್ ಏನಾದ್ರೂ ಒಂದು ಮರ್ತಿ ಹೋಗ್ತಾ ಇದ್ಲು. ನಮ್ಮಮ್ಮ ಅದನ್ನ ಕೊಟ್ಬಾ ಇದನ್ನ ಕೊಟ್ಬಾ ಅಂತ ಹೇಳೋದು. ಸ್ಕೂಲ್ ಹತ್ರ ಹೋಗ್ತಾ ಇದ್ನಲ್ಲ, ಇದು ID ಕಾರ್ಡ್ ಅದು ಇದು ಮರ್ತೋಗಿರ್ತಿದ್ಲು. ಹೋಗಿದ್ದೆ ಸ್ಕೂಲ್ ಹತ್ರ ಹೋಗಿ ಬಿಸಾಕ್ಬಿಟ್ಟು ಹೋಗ್ತಿದ್ದೆ ಅವಳ ಹತ್ರ. ಆಮೇಲೆ ಡ್ರೆಸ್ ಎಲ್ಲ ಶೇರ್ ಮಾಡ್ತೀವಿ ಗೈಸ್. ಇವಾಗ ನಮ್ಮಮ್ಮ ಹೇಳ್ತಾ ಇದ್ದಾನೆ ಏನಮ್ಮ, ಅವಳು ಅವ್ರ ದೊಡ್ಡೊಳಗೆ ದೊಡ್ಡ ಮಗಳಿಗೆ ಒಂದು ಬಟ್ಟೆ ಕೊಡ್ತಿರ್ಲಿಲ್ಲ. ಅವಳು ಹಾಕೊಂಡಿದ್ದು ಇನ್ನೊಬ್ರು ಹಾಕೊಳ್ಳಂಗಿಲ್ಲ, ಅವಳೇ ಹಾಕಬೇಕು ಅಂತ ತುಂಬ ಹಠ ಮಾಡ್ತಿದ್ದು ನನ್ನ ಮಗಳು. 2 ಇಂಡಿಯಾ. ಈಗ ಮಮ್ಮಿ ಇವಾಗಿಲ್ಲ, ಎಲ್ಲರಿಗೂ ಕೊಡ್ತಾಳೆ. ಈಗ ಎಲ್ಲರ ಹತ್ರನೂ ಚೆನ್ನಾಗಿರ್ಬೇಕು, ಅವ್ರು ಹಾಕೊಂಡು ನಾನು ಹಾಕತ್ತೀನಿ ಅನ್ನೋದು ತುಂಬಾನೇ ಇದು ಮಾಡ್ತಾಳೆ ಗೈಸ್. ಎಲ್ಲ ಇದು ಇನ್ನೊಂದು ಯಾವುದೋ ಒಂದು ಚೆನ್ನಾಗಿ ಹೇಳ್ತೀಯ ಯಾವ್ದು? ಗೈಸ್ ಇವ್ರು ನಮ್ಮ ದೊಡ್ಡ ಕಾರ್ ನೋಡಿರ್ತೀರಾ, ಏನು ಮುಜುಗರ ಇಲ್ಲದೆ ನೀಟಾಗಿ ಮಾತಾಡ್ತಾರೆ. ನಮ್ಮ ಅಕ್ಕಗೆ ಸ್ವಲ್ಪ ಶೈ. ಬೆಳಗ್ಗೆ ಎದ್ದು ಕೂಡಲೇ ಇನ್ನು ನಂಬ್ತಿರೋ ಬಿಡ್ತಿರೋ ಮುಖ ಕೂಡ ಯಾರೂ ತೊಳೆದಿಲ್ಲ, ಆಗಲೇ ವಿಡಿಯೋ ಮಾಡ್ತಾ ಇದ್ದೀವಿ. ಸರಿ ಅಕ್ಕ ನಮ್ಮ ಮೆಮೊರೀಸ್ ಶೇರ್ ಮಾಡೆ. ನೆನಪಾಯ್ತಲ್ಲ ನಾವು 3 ಜನ ಇದೆಲ್ಲ, ನಾವು 3 ಜನ, ನಾನು ಅಕ್ಕ ತಂಗಿರ್ ಕಣೆ, ರಮ್ಯಾ, ನಾನು, ಪೂರ್ಣಿಮಾ ಎಲ್ಲ ಚಿಕ್ಕವರಿದ್ದಾಗೆಲ್ಲ ನಿಂಗೆ ಚೆನ್ನಾಗಿ ಗೊತ್ತಲ್ಲ, ಅದು ಶೇರ್ ಮಾಡು. ಮೈಕ್ ಯಾಕೆ ವಾಯ್ಸ್ ಬರ್ತಾ ಇದ್ದೆ ನಮ್ಮ ಆಂಟಿ ಮನೆಗೆ. ನಮ್ಮ ಆಂಟಿ ಬರೀ ಮಕ್ಕಳು ಶನಿ ಅದನ್ನೆಲ್ಲ ಹೇಳ್ದಲ್ಲೇ ನಾನು ಅವತ್ತು. ಅವಾಗ ಎಲ್ಲ ಹೇಳ್ದೆ, ಇವಾಗ ಹೇಳು. ಪೂರ್ಣಿಮಾ ಎಲ್ಲ ಮಾತಾಡ್ತಾಳೆ, ಇವನ್ನ ಶೇರ್ ಮಾಡು. ನಾನು ಶನಿವಾರ ಭಾನುವಾರ ಆಯಿತು ಅಂದರೆ ಬರ್ತಿದ್ದೆ ನಮ್ಮ ಚಿಕ್ಕಮ್ಮನ ಮನೆಗೆ. ಅದು ಸೈಕಲ್ ಹೊಡ್ಕೊ ಬರ್ತಿದ್ದೆ ಊರಿಂದ, ಕಾಚಿಗೆನಹಳ್ಳಿ ಊರಿಂದ ಪೇಪರ್ ಟೋನಿಗೆ ಬರ್ತಿದ್ದೆ ಇವ್ರ ಜೊತೆ ಆಟ ಆಡೋಕ್ಕೋಸ್ಕರ. ಇವರಿಬ್ರಿಗೆ ನಮ್ಮ ಚಿಕ್ಕಮ್ಮ ಅಂತ ಇವ್ರಿಬ್ರಿಗೆ ಏನಾರು ಹೊಡಿತಿದ್ರೆ ನಾನು ಹೊಡಿಬಿಡ ಆಂಟಿ ಹೊಡಿಬಿಡ ಅಂತ ಅಡ್ಡ ನಿಂತ್ಕೋತಿದ್ದೆ. ನನಗೆ ನಮ್ಮ ಆಂಟಿ ನಂಗೆ ಮಂಜ ಅಂತ. ಆಮೇಲೆ ಇನ್ನೇನು ಆಟೋ ದೊಡ್ಡಪ್ಪದ ಆಟೋ ಎಲ್ಲ ನಾವು ಚಿಕ್ಕವರಿದ್ದಾಗ ಫೋಟೋಸ್ ಎಲ್ಲ ತೆಗೆಸ್ಕೊಂಡಿದ್ದೀವಲ್ಲ, ನೆನಪಿತಾ? ಸಣ್ಣವರಿದ್ದಾಗ, ತುಂಬ ಸಣ್ಣವರಿದ್ದಾಗ, ಇವರಿಬ್ಬರು ಸಣ್ಣವರು. ಆವಾಗ ನಮ್ಮ ಮಾವ ಒಂದೊಂದು ಆಟೋ ಇತ್ತು, ನಮ್ಮ ಅರ್ಸ್ಮ ಒಂದು. ಆವಾಗ ಪೂಜೆ ಮಾಡೋರಲ್ವಾ, ಆಯುಧ ಪೂಜೆಲಿ, ಆವಾಗ ಎಲ್ಲರೂ ಒಂದು ಫೋಟೋ ತೆಗೆಸ್ಕೊತಿದ್ವಿ, ಚೆನ್ನಾಗಿರ್ತಿತ್ತು ಅವಾಗ. ಆಮೇಲೆ ಶೇರ್ ಮಾಡ್ತೀಯ? ನೆನ್ಪು ಮಾಡ್ಕೊ. ನಾವು ಜಾಸ್ತಿ ಹೋಗಿ ಬಿಡ್ತಾ ಇಲ್ಲ ಗೈಸ್. ನಮ್ಮಪ್ಪ ಚಾನಲ್ ಇದೆ ಅಂತೇಳಿ ನಮ್ಮ ಅಕ್ಕ ಮನೆಗೆ ಜಾಸ್ತಿ ಬಿಡ್ತಾನೆ ಇರಲಿಲ್ಲ. ಎಲ್ಲೂ ಹೋಗ್ತಿರ್ಲಿಲ್ಲ ಜಾಸ್ತಿ, ತಾತರ ಮನೇಲಿ ಅಷ್ಟೇ, ಯಾರ ಮನೆಗೂ ಹೋಗ್ತಿರ್ಲಿಲ್ಲ. ನಮ್ಮೂರಿಗಂತೂ ಕಾಚಿಕೆನಹಳ್ಳಿಗಂತೂ ನಮ್ಮ ಚಿಕ್ಕಪ್ಪ ಕಳಿಸ್ತಾನೆ ಇರಲಿಲ್ಲ. ಯಾಕಂದರೆ ಅಲ್ಲಿ ಚಾನಲ್ ಐತಲ್ಲ, ಚಾನಲಿಗೆ ಅಂತ ಹತ್ರ ಇರುತ್ತೆ, ಮಕ್ಳು ಹೋಗ್ತವೆ ಬಿದ್ದುಬಿಡ್ತವೆ ಅಂತ ಭಯ ಅಂತ ಎಲ್ಲೂ ಕಳಿಸ್ತಾನೆ ಇರಲಿಲ್ಲ ನಮ್ಮ ಚಿಕ್ಕಪ್ಪ. ಏನು ಶೇರ್ ಮಾಡ್ತಾರೆ? ಒಂದು ದಿನ ಇದ್ದು ಹೋಗಿದೆ. ನಮ್ಮ ಅಮ್ಮಂಗೆ ಕೇಳ್ತೀನಿ ಸುಮ್ಮನೆ. ನಮ್ಮಮ್ಮ ಹೇಳುತ್ತೆ ಯಾರು ಇಷ್ಟ. ನಮ್ಮಮ್ಮ ಯಾರು ಇಷ್ಟ? ಅವ್ರ ಅಪ್ಪ ಅಮ್ಮಂದು ಹೇಳೋಣ, ಯಾರು ಕೇಳೋಣ? ಅವ್ರ ಮಕ್ಳು ಕೇಳೋಣ, ಅವ್ರ ಅಪ್ಪ ಅಮ್ಮನ ಕೇಳ್ತೀನಿ. ಯಾರು ಕೇಳೋಣ? ನಿನಗೆ ಬೋಂಡ ಇಷ್ಟನಾ ಬಜ್ಜಿ ಇಷ್ಟನಾ ಅಂದ್ರೆ ಬೋಂಡನೇ ಇಷ್ಟ ಅಂತ. ಬಜ್ಜಿ ಬೋಂಡ ಎರಡು ಹೌದಾ? ಬೋಂಡ ಇಷ್ಟನಾ ಮಣ್ಣು ಇಷ್ಟನಾ? ಬೋಂಡ ಇಷ್ಟ. ಮತ್ತೆ ಹಂಗೆ ತಾತನ ಕರೀರ, ತಾತ ಹಿಂದೆ ಬಾ ತಾತ, ನಮ್ಮ ತಾತ ಮಾಡೋರೆ, ಅಲ್ಲೇ ಕುತ್ಕೊಳ್ಳಿ, ಅಲ್ಲೇ ಒಳ್ಳೆ ಒಂದು ಸ್ವಲ್ಪ. ಯಾಕಂದ್ರೆ ಅವ್ರ ತಂಗಿ, ಯಾರಿಗ್ಯಾರು ಅವ್ರ ತಂಗಿ ಅಂದ್ರೆ ಇಷ್ಟ ಇರುತ್ತೆ. ಸೊ ನಿನ್ನೆಯಿಂದ ಒಂದು ರಾಮಾಯಣ ಮನೇಲಿ, ಅದಕ್ಕೆ ಕೇಳಬೇಕು. ಏನು ನಿನ್ನ ತಂಗಿ ಹೇಳು, ಏನು ಟಾರ್ಚರ್ ಕೊಡ್ತೀವಿ ಹೇಳು ಏನು? ಅಡುಗೆ ಬಗ್ಗೆ ಟಾರ್ಚರ್ ಕೊಡ್ತಾರೆ, ಅದು ಬೇಕು ಇದು ಬೇಕು ಅಂತಾರೆ. 3 ಥರ ಮಾಡಾಕ್ತಾಳೆ ನಮ್ಮ ತಂಗಿ. ನಮಗೆ ತುಂಬ ಬೇಜಾರಾಗುತ್ತೆ, ಯಾರು ಹೆಲ್ಪ್ ಮಾಡಲ್ಲ, ತುಂಬ ಬೇಜಾರಾಗುತ್ತೆ. ಯಾಕಂದ್ರೆ ನಾನೊಂಥರ ಕೇಳ್ತೀನಿ, ನಮ್ಮ ಅಕ್ಕ ಒಂಥರ, ನನ್ನ ತಂಗಿ ಒಂಥರ, ಅವ್ರ ಮೊಮ್ಮಕ್ಳು ಒಂಥರ. ಇವ್ರು ಏನಿಲ್ಲ, ಇವ್ಳು ಫುಲ್ ಫೇವ್ರೇಟ್ ನಮ್ಮ ಅಮ್ಮಂಗೆ. ನಾವೆಲ್ಲ ಕೇಳಿರ್ತೀವಿ, ಎಲ್ಲ ಇರುತ್ತಲ್ಲ ಎಲ್ಲಾನು ಅಂತ ಅವಳು ಕರೆಕ್ಟ್ ಏನು ಕೇಳಲ್ಲ, ಒಳ್ಳೊಳ್ಳಾಗ್ತಾಳೆ ನಮ್ಮ ಅಮ್ಮನ ಹತ್ರ. ನಾವೆಲ್ಲ ನಮ್ಮ ಪಾಡಿ ನಾವಿದ್ರೆ ಇವಳು ಹೋಗಿ ಹೆಲ್ಪ್ ಮಾಡೋದು ನಮ್ಮ ಅಮ್ಮಂಗೆ. ಹಂಗಾಗಿ ನಮ್ಮ ಅಮ್ಮಂಗೆ ನಮಗಿಂತ ಅವಳಂದ್ರೇ ತುಂಬ ಇಷ್ಟ. ಯಾಕಂದರೆ ನನಗೆಲ್ಲದಕ್ಕೂ ಬರ್ತಾಳೆ ಅಂತ ಹೇಳ್ಬಿಟ್ಟು. ಅವಳಂದ್ರೆ ನೀವು 4 ಜನ ನಂಗೆ ಹೆಣ್ಮಕ್ಳೆ. ಅವಳು ನಾನು ಸಣ್ಣದಿಂದ ಸಾಕಿದ್ದೀನಿ. ಅವಳಂದ್ರೂ ನಂಗೆ ತುಂಬ ಹೆಚ್ಚು. ಎಲ್ಲಾದ್ರಲ್ಲೂ ನನಗೆ ಅಡ್ಜಸ್ಟ್ ಆಗ್ತಾಳೆ ಅವಳು, ನನ್ನ ಮಗಳು ಆಯ್ತಾ. ಅವಳೇನು ಬಿಟ್ಕೊಡೋಕ್ಕಾಗುತ್ತಾ? ಯಾವ ಪಾತ್ರ ತೊಳೆಯಲ್ಲ ಎಲ್ಲ. ಅಂದರೆ ನಾ ಮದುವೆ ಆದಾಗಿಂದ ನನ್ನ ಮಗಳು ನನ್ನ ಜೊತೆಲೇ ಬಂದು ಇರೋಳು ನಮ್ಮ ಮನೇಲಿ. ನನಗೆಲ್ಲದಕ್ಕೂ ಅಡ್ಜಸ್ಟ್ ಆಗ್ತದೆ. ಚಂದ್ರಿಕಾ ನಮ್ಮ ಅಪ್ಪ ಇಲ್ಲ ಗೈಸ್, ನಮ್ಮ ತಾತ ಅಲ್ಲಿ ಕೂತೈತೆ. ನಮ್ಮ ತಾತಂಗೆ ಏನು ಮಾಡ್ತಾರೆ? ಅಪ್ಪ ಬಂದ್ರೆ
ನಮ್ಮಪ್ಪ ಬಂದಾಗ ಮಾಡ್ಬೇಕು. ಇವಾಗ ನಮ್ಮಪ್ಪ ಬರ್ಲಿ ಅಂತ ಕಂಡ್ತೀನಿ. ಅಪ್ಪ ಬರುತ್ತೆ. ಹೇಳಿದ್ರೆ ಯಾಕೆ ಹೇಳಕ್ ಹೋಗಿದ್ದೆ ಅಂತ ಇತ್ತು. ಇಷ್ಟ ಅಂತ ಪೂರ್ಣಿಮಾ ಇಷ್ಟ ಅಂತ ಹೇಳ್ದೆ ಅಂದ್ರೆ ಅವ್ರು ಬೇಜಾರಾಗಲ್ವಾ? ಮಕ್ಕಳು ನಿನ್ಗೇನೋ ನೋಡಿ ಗಾಯ್ಸ್, ನಮ್ಮ ಮನೇಲಿ ನಮ್ಮ ಅಮ್ಮಂಗಾಗ್ಲಿ ನಮ್ಮ ಅಪ್ಪಂಗಾಗ್ಲಿ ನಮ್ಮ ಅಕ್ಕನೇ ಇಷ್ಟ. ಪೊಲೀಸ್ ಹತ್ರ ಇದ್ದಾಳೆ ಅಂತ ಹೇಳ್ಬಿಟ್ಟು ಇನ್ಸ್ಪೆಕ್ಟರ್ ಅಂತ ನಮ್ಮ ಮನೇಲಿ ಹೆಸರು. ಅಮ್ಮ ನಮ್ಮ ಮನೇಲಿ ಅಡ್ಡ ಹೆಸರಿದೆ, ನಮಗೆಲ್ಲರಿಗೂ ನಿಕ್ ನೇಮ್ ಇಟ್ಟಿದೆ ನಮ್ಮ ಅಮ್ಮ. ಫಸ್ಟ್ ನನ್ನ ಮಗಳು ಪೂರ್ಣಿಮಾ. ಉಂಡೆ ನಾವು ಪುರಿ ಉಂಡೆ. ಅಪ್ಪ ನೀನು ಕರೆಯೋದೇನು? ಅವಳಿಗೆ ಸಬ್ ಇನ್ಸ್ಪೆಕ್ಟರ್ ಅಂತ ಹೆಸರಿಟ್ಟಿದ್ವಿ. ಅವಳು ನಮ್ಮ ಮನೇಲಿ ಎಲ್ಲದಕ್ಕೂ ಒಂಥರ ಇದು ಎಡ್ಡು ತರ, ಹಂಗಾಗಿ ಅವಳು ಹತ್ರ ಇರೋದ್ರಿಂದ ತುಂಬಾ ಇಷ್ಟ ಮಾಡ್ತೀವಿ. ಅಂದ್ರೆ ಅವ್ರು ದೂರ ಇದ್ದಾರೆ ಬೆಂಗಳೂರಲ್ಲಿ ಇಬ್ರು, ಇವಳು ಹತ್ರ ಇದ್ದಾಳೆ. ಒಂದು ಕಷ್ಟ ಸುಖಕ್ಕಾಗಿರ್ಬೋದು, ಒಂದು ಒಪ್ಪತ್ತು ನೋಡದೆ ಹೋದ್ರೆ ಬೆಳಗ್ಗೆ ಎದ್ದು ಇವಳಿಗೆ ಫೋನ್ ಮಾಡಿದ್ರೆ ನಮ್ಗೆ ಇರೋಕ್ಕೆ ಆಗಲ್ಲ. ನನ್ನ ಮಗಳಂದ್ರೆ ಭಾರಿ ಆಸೆ. ದಿನ ಬೆಳಗ್ಗೆ ಶುರು ಆಗೋದೇ ನಮ್ಮ ಅಕ್ಕನಿಂದ. ಗಂಟೆಯೊಳಗೆ ಒಂದು ಫೋನ್ ಆಗಬೇಕು. ನಾನು ದಿನಕ್ಕಿಲ್ಲ ಅಂದ್ರೆ ಒಂದು 5 ಸತಿ ಮಾಡ್ತೀನಿ ಮಕ್ಳಿಗೆ ಫೋನ್. ಇವಳು ಡ್ಯೂಟಿಗೆ ಹೋಗ್ತಾಳೆ, ಆಫೀಸ್ ಕೆಲಸ. ಅವಳು ಕಾಲೇಜು, ಅವಳು ಬೆಳಗ್ಗೆ ಸಂಜೆ ಮಧ್ಯಾಹ್ನ 3 ಟೈಮ್ ಮಾಡ್ತಾಳೆ. ನನ್ನ ತಂಗಿ ಕಾಲೇಜಿಗೆ ಯಾರು ಫಸ್ಟ್ ನಮ್ಮ ಅಮ್ಮಂಗೆ ಮಾಡಿದ್ರೆ ಕಾಲೇಜಿಗೆ ಹೋಗಲ್ಲ ಗೈಸ್. ಹಾ ಹೌದು, ಮಾರ್ನಿಂಗ್ ನಮ್ಮ ಅಕ್ಕ ಕೆಲಸ ಹೋಗ್ತಾ ನಮ್ಮ ಅಮ್ಮ ಏನೇ ಕೆಲಸ ಮಾಡಿರ್ಲಿ ಅವಳು ಎಲ್ಲಿಗೆ ಹೋಗಿದ್ರು ನನ್ಗೆ ಹೇಳ್ಬಿಟ್ಟು ಹೋಗೋದು. ಅಮ್ಮ ಹಿಂಗೆ ಹೋಗ್ತಿದ್ದೀನಿ ಅಮ್ಮ ಇಷ್ಟೊತ್ತಾಗುತ್ತೆ, ನನ್ನ ಕಾಯಿ ಬೇಡ ಅಂತ ನನ್ನ ಮಗಳು ಹೇಳಿ. ನಾವು ಎಲ್ಲಿಗೆ ಹೋದ್ರು ನಮ್ಮ ಅಮ್ಮಂಗೆ ಹೇಳಿ ಹೋಗೋದೇ ಇಲ್ಲ ಗೈಸ್. ಇಲ್ಲ ಹೇಳ್ತಾಳೆ ಅವಳು ಆಫೀಸಿನ ಕೆಲಸದಿಂದ. ಅವಳು ಒಂದೊಂದ್ಸತಿ ಹೇಳೇ ಹೋಗ್ತಾಳೆ. ಅವಳನ್ನ ಆಫೀಸಿಗೆ ಹೋಗ್ತೀನಿ ಇವತ್ತು ಫೋನ್ ಮಾಡ್ಬೇಡ ಅಂತ ಹೇಳ್ಬಿಟ್ಟೆ ಹೋಗ್ತಾರೆ. ಯಾರು ಏನು ಹೇಳ್ದೆ ಹೋಗಲ್ಲ, ಎಲ್ಲ ಮಕ್ಕಳನ್ನು ಹೇಳ್ಬಿಟ್ಟೆ ಹೋಗ್ತಾರೆ. ನಾನು ಹೇಳ್ದೆ ಏನು ತಪ್ಪು ಮಾಡಲ್ಲ, ಏನು ಮಾಡಲ್ಲ, ಎಲ್ಲ ನನ್ಗೆ ಹೇಳ್ಬಿಟ್ಟೆ ಮಾಡ್ತಾರೆ. ತಿಂಡಿ ಟೈಮ್ ಆಯ್ತು ಗೈಸ್, ನಮ್ಮ ಫ್ಯಾಮಿಲಿ ಎಲ್ಲ ಫುಲ್ ಅಡ್ಜಸ್ಟ್ ಆಗ್ಬಿಟ್ಟಿದ್ದಾರೆ ವಿಡಿಯೋಗೆ. ಇವಾಗ ನಮ್ಮ ತಾತ ನೋಡ್ರಿ ಹೆಂಗ್ ಕುಂತ 9 ಗಂಟೆ ಆಯ್ತು. 9 ಗಂಟೆ ಆಯ್ತು. ಬಿಲಿ ಮೌರ್ಯ ತಾತ ನೋಡೋ ಬಾ. ಇವಾಗ ನಾನ್ ಕ್ವಶನ್ ಕೇಳ್ತೀನಿ. ನಿನಗೆ ಒಬ್ಳು ಅಕ್ಕ ಒಬ್ಳು ತಂಗಿ ಇದಾರಲ್ವಾ, ನಿಂಗೆ ಯಾರು ಇಷ್ಟ ಹೇಳು? ಯಾಕಂದ್ರೆ ನಮ್ಮ ಅಕ್ಕಗೆ ಬರೀ ತಂಗಿರೆ, ನನ್ನ ತಂಗಿಗೆ ಬರೀ ಅಕ್ಕರೆ. ನನಗೆ ಅಕ್ಕನೂ ಇದ್ದಾಳೆ ತಂಗಿನೂ ಇದ್ದಾರೆ. ಇಬ್ರು ಇಷ್ಟನೇ, ನನಗೆ ತುಂಬಾ ಇಷ್ಟ. ಎರಡು ಕಣ್ಣಲ್ಲ, ಇಬ್ರು 2 ಕಣ್ಣಲ್ಲ, ನಂಗೆ ಇಬ್ರು ನಂಗೆ ತುಂಬಾ ಇಷ್ಟನೇ. ಬಟ್ ನಾನು ಬೆಳೆದಿದ್ದು ಜಾಸ್ತಿ ನಮ್ಮ ಅಕ್ಕನ ಜೊತೆನೆ, ಒಟ್ಟಿಗೆ ನಾವು ಇಬ್ರು ಕಿತ್ತಾಡ್ಕೊಂಡು ಚೆನ್ನಾಗಿತ್ತು ಆ ಲೈಫ್. ನಾನು ತುಂಬಾನೇ ಮಿಸ್ ಮಾಡ್ಕೊತೀನಿ. ನನ್ನ ತಂಗಿ ಒಬ್ಳೇ ಬೆಳೆದ್ಲು, ಅಷ್ಟೊಂದು ನನಗೆ ತುಂಬ ಅಟ್ಯಾಚ್ಮೆಂಟ್ ಅಷ್ಟು ಇಲ್ಲ ಅವಳಷ್ಟು. ಬಟ್ ಈಗ ಇಂಜಿನಿಯರ್ ಕಾಲೇಜಿಗೆ ಬಂದಮೇಲೆ ಇವಾಗ ಅಟ್ಯಾಚ್ಮೆಂಟ್ ಬಾಂಡಿಂಗ್ ಸ್ಟಾರ್ಟ್ ಆಗಿದೆ. ಬಟ್ ನಂಗೆ ಇಬ್ರು ತುಂಬಾ ಇಷ್ಟ. ಒಬ್ರು ಅಂತ ಹೇಳಕ್ಕೆ ಆಗಲ್ಲ, ಇಬ್ರು ಇಷ್ಟ, ನಂಗೆ ಇಬ್ರು ಬೇಕು. ನಂಗೆ ಎಲ್ಲ ನಂದು 2 ಕಿಡ್ನಿ ಇದಾವಲ್ಲ, ಅದಕ್ಕೆ ಹೇಳ್ಬಿಟ್ಟಿದ್ದೀನಿ ಮುಂಚೆ. ಇವಾಗ ನಮ್ಮ ಅಕ್ಕ, ನಾನು ಫಸ್ಟ್ ಅಕ್ಕಂಗೆ ಕೇಳೋಣ, ಇಬ್ರು ತಂಗಿದಿರಿದ್ದಾರೆ, ಯಾರಿಷ್ಟ ಅಂತ. ನಮ್ಮ 3 ಜನ ಚೇರ್ ಮೇಲೆ ಕುತ್ಕೊಂತೀವಿ ರೆಡಿಯಾಗಿ. ಯಾವ ಕ್ವಶನ್ ಕೇಳಿ? ಇಬ್ರು ತಂಗಿದಿರಿ ನಮ್ಮ ಅಕ್ಕಂಗೆ, ಯಾರಿಷ್ಟ ಕೇಳೋಣ. ಇಬ್ರು ಇಷ್ಟ. ಒಂದ್ ಕಿಡ್ನಿ ಇದ್ರೆ ಬದುಕ್ಬೋದು ಅಂತ ಹಂಗೆ. ಕಿಡ್ನಿ ಇದ್ರೆ ಬದುಕ್ಬೋದಲ್ಲ, ಇಬ್ರು ಇಷ್ಟ. ನಮ್ಮ ಅಕ್ಕಂಗೆ ಇವಾಗ ಹೆಂಗ್ ಗೊತ್ತಾ, ಸೈಡ್ಗೆ ಹೋಗಿ ಕರ್ಕೊಂಡೋಗಿ ನಾನ್ ಕೇಳಿದ್ರೆ ನೀನ್ ಇಷ್ಟ ಅಂತಾಳೆ, ಅವಳು ನಮ್ಮ ಅಕ್ಕ ಕೇಳಿದ್ರೆ ಬೇಕಾದ್ರೆ ಅವಳೇ ಇಷ್ಟ ಅಂದ್ರು. ಯಾರಿಷ್ಟ ಹೇಳಕ್ಕ ಪ್ಲೀಸ್ ಕಣಕ. ಭಾವ ಇಷ್ಟನಾ? ಇಲ್ಲ ನಮ್ಮ ಭಾವ. ನಮ್ಮ ಭಾವ ಗೈಸ್ ಇಲ್ಲ. ಹೌದು, ಭಾವ ಇರ್ಬೇಕಿತ್ತು. ನಮ್ಮಪ್ಪ ಕೂಡ ಇಲ್ಲ. ವೆಯ್ಟ್ ಮಾಡ್ತೀನಿ, ನಮ್ಮಪ್ಪ ಈಗಲೇ ಬಂದ್ರೆ ಈಗಲೇ ಕ್ವಶನ್ ಕೇಳ್ತೀವಿ. ಎಲ್ಲಿಗಂತ ಕೇಳಿ ಫಸ್ಟ್ ಎಲ್ರು ಹೋಗವ ತಿನ್ನೋಗ್ರವ ಅನ್ನೋತೀಗ. ಗೈಸ್ ಹೇಳಿದೆ, ನಾವು ತುಂಬಾ ಕಷ್ಟಪಟ್ಟಿದ್ದೀವಿ ಚಿಕ್ಕದ್ರಲ್ಲಿ. ನಮ್ಮಮ್ಮ ಕಬ್ಬಿನ ಗೆದ್ದ ಕೆಲಸಕ್ಕೆಲ್ಲ ಹೋಗ್ತಾ ಇದ್ರು. ಸೊ ಈ ನಮ್ಮ ಅಮ್ಮಂಗೆ ನಾವು 3 ಜನದಲ್ಲಿ ಯಾರು ಅಮ್ಮ ನಿನಗೆ ನಾವು 3 ಜನದಲ್ಲಿ ತುಂಬ ಯಾರು ಕಾಟ ಕೊಟ್ಟಿರೋದು ಯಾರು ಅಂದ್ರೆ ಇಬ್ರು ಜಗಳ ಆಡ್ತಿದ್ರಿ. ಈಗ ಅಳಕ್ಷರಲ್ಲಿ ಇಬ್ರು ಜಗಳ ಆಡ್ತಿದ್ರಿ. ಅದ್ರಲ್ಲಿ ಒಬ್ರು ತಪ್ಪ ಒಬ್ರೇನು ಸೋಲ್ತಿರ್ಲಿಲ್ಲ, ಇಬ್ರು ಕಾಟ ಕೊಟ್ಟಿದ್ದೀರಿ. ಪೂರ್ಣಿಮಾನೇ ಜಾಸ್ತಿ ಆಗ್ಬಿಡ್ತಿದ್ದೆ ಗೈಸ್, ಸುಸ್ಸು ಬರ್ತಿದ್ದೆ. ನನ್ನ ಮಗಳು ನೀನೇನೇ ತಪ್ಪು ಮಾಡಿದ್ರು ಅವಳೇ ಅದೇ ತಿನ್ನೋಳು ನನ್ನ ಹತ್ರ. ಓದೇ ತಿನ್ನೋಳು. ಮತ್ತೆ ಏನಾರು ಹೇಳಿದ್ರೆ ಮಾಡ್ತಿರ್ಲಿಲ್ಲ. ಓಡ್ಗೋಳು, ಊಟ ಕೊಡಲ್ಲ ನಾನು ಮಾಡದೆ ಹೋದ್ರೆ ಅಂದ್ರೆ, ಮಾಡಿಬಿಟ್ಟೆ ಹೋಗ್ತೀನಿ ಬಿಡು ನೀನು ಅಂತ ಹೇಳಿ ಮಾಡಿಬಿಟ್ಟು ಹೋಗೋಳು. ಊಟನೇ ಮಾಡ್ತಿರಲಿಲ್ಲ. ಕಾಲೇಜಿಗೆ ಹೋಗ್ಲಿ ಸ್ಕೂಲ್ಗೆ ಹೋಗ್ಲಿ ಹಂಗೆ ಏನಾರು ಕೆಲಸ ಹೇಳಿದ್ರೆ ಮಾಡಿಬಿಟ್ಟು ಹೋಗ್ಬೇಕು ಅಂದ್ರೆ ಮಾಡಿಬಿಟ್ಟು ಹೋಗೋಳು. ತಿಂತಿರಲಿಲ್ಲ. ಮಾಡುವಂಥ ಕೆಲಸ ಅಂತ. ಆದರೆ ನಮ್ಮ ಪೂರ್ಣಿಮಂಗೆ ಕಷ್ಟಪಟ್ಟಿದ್ದೀವಿ. ಅವಳು ಸಣ್ಣದ್ರಿಂದನೂ
ಅವಳು ಸ್ವಲ್ಪ ದೊಡ್ಡವಳಾಗತ್ತಕ್ಕೂ ಕಷ್ಟ, ನಮಗೆ ಸ್ವಲ್ಪ ಬಡಿಸ್ತಾನ, ಹಂಗಾಗಿ ಕಷ್ಟ. ನಾನು ಹುಟ್ಟಿದ್ಮೇಲೆ ಎಲ್ಲ ಹೋಯ್ತಮ್ಮ. ಎಲ್ಲ ಹೋಯ್ತು. ನಮ್ಮ ರಮ್ಯಾ ಹುಟ್ಟಿದ್ಮೇಲೆ ಫುಲ್ಲು ಹೋಯ್ತು, ಎಲ್ಲ ಚೆನ್ನಾಗಿದ್ದೀವಿ ಇವಾಗ ತುಂಬಾ. ರಮ್ಯಾ ಹುಟ್ಟಿದ್ಮೇಲೆ ಫ್ಯಾಮಿಲಿ ಲಕ್ಕಿ ಆಯ್ತು. ರಮ್ಯಾ ತಂಗಿನೇ ಲಕ್ಕಿ, ಅವಳು ಹುಟ್ಟಿದ್ಮೇಲೆ ಎಲ್ಲನೂ ಚಿಕ್ಕ ಮೆಮೊರೀಸ್ ಅಲ್ಲಿ ಪೂರ್ಣಿಮಾ ಹಾಡೆಲ್ಲ ಹೇಳ್ತಿದ್ದಲ್ಲಮ್ಮ, ಅಪ್ಪ ಬೇರೆ ಎತ್ತಾಕ್ಬಿಟ್ಟಿದ್ದಲ್ಲ. ಅದೇನೋ ಬಾಳೆದಿಂಡು ನೀನು ಹೇಳ್ತಿದ್ದಿದ್ದ ಹಾಡು, ದೆಕ್ಕರೆ ಬಾಳೆದಿಂಡು ಅಂತ ಯಾವಾಗ ನೋಡ್ರು ದುಂಡು ಅಂತ ಹೇಳ್ತಾ ಇರೋಳು. ಜಾಸ್ತಿ ಹಾಡು ಹೇಳೋಳು ನಮ್ಮ ಮನೇಲಿ, ಸಣ್ಣದ್ರಲ್ಲಿ ಹಾಡು ಹೇಳೋದು. ಚಿಕ್ಕದ್ರಲ್ಲಿ ಅವಳು ಜಾಸ್ತಿ ನೀನು, ನಾನೇ ಜಾಸ್ತಿ ಹಾಡು ಹೇಳ್ತಿದ್ದೆ. ಡ್ಯಾನ್ಸಿಗೆಲ್ಲ ಸೇರ್ಕೊತಿದ್ದು ನೀನೇ ಜಾಸ್ತಿ ಏನೋಳು, ಅದಕ್ಕೆಲ್ಲ ಪಾರ್ಟಿಸಿಪೇಟ್ ಮಾಡ್ತಿರಲಿಲ್ಲ ನಮ್ಮ ಪೂರ್ಣಿಮಾ ಯಾವುದಕ್ಕೂ. ನಮ್ಮ ಹಿಂದೆ ಎಲ್ಲದಕ್ಕೂ ನಾವು ಸೇರ್ಕೊಳ್ಳೋಳು. ನಾನು ಕೆಲ್ಸಕ್ಕೆ ಹೋಗ್ಬೇಕು, ಎಲ್ಲ ರೆಡಿ ಮಾಡೋಣ, ಬಡ್ಕೊಂಡು ಕೆಚ್ಕೊಂಡು ಎಲ್ಲ ರೆಡಿ ಮಾಡಿ ಎಲ್ಲ ಹೊಂಚಿ ಕಳಿಸ್ತೀವಿ ಅವಳಿಗೆ. ಡ್ಯಾನ್ಸಿಗೆಲ್ಲ ಸೇರ್ಕೊಂಡ್ಬಿಡ್ತಿದ್ದೆ. ಪಾಪ ನಮ್ಮ ಅಮ್ಮ ಕೆಲ್ಸಕ್ಕೆ ಹೋಗ್ತಿದ್ರು, ಅಂದ್ರೂ ಕೂಡ ಸಂಜೆ ಬಂದು ಎಲ್ಲ ನಾಳೆ ಏನೇನು ಬೇಕು ಅವಾಗೆಲ್ಲ ನಿಮಗೆ ಗೊತ್ತಾ, ಲಂಗ ಬ್ಲೌಸು, ಬೈತಲೆ ಬಟ್ಟು ಇದೆಲ್ಲ ಉಡ್ಕೊಂಬಂದು ಪಾಪ ಹೊಸಿ ಲಂಗ ಬ್ಲೌಸ್ ಉಟ್ಕಿಲ್ಲ ನಾವು ಅವಳಿಗೆ. ಅವಳಿರೋ ಸಣ್ಣಕ್ಕೆ ಲಂಗ ಬ್ಲೌಸೇ ಹಾಕ್ತಿರಲಿಲ್ಲ, ಅದು ಹೆಂಗೋ ಮಾಡಿ ಹಾಕಿ ಎಲ್ಲ ರಾಧೆಗೆಲ್ಲ ರೆಡಿ ಮಾಡಿ ಕಳ್ಸಿದ್ದು ಅಂತಾಗೆ. ರಮ್ಯಾನು ಸೇರ್ಕೊಂತ ಇದ್ಲು. ಅವಳು ಅಷ್ಟೇನೆ, ಅವಳು ಎಲ್ಲದಕ್ಕೂ ಸೇರ್ಕೊಂತಿದ್ಲು, ಅದಂತ ಕೊಡಿಸ್ ಇದೊಂದು ಕೊಡಿಸ್ ಮಮ್ಮಿ ಅಂತ. ಅವಳು ತುಂಬಾನೇ ಇದು ಮಾಡೋಳು. ಏನು ಮಾಡ್ತೀಯ ಏನಿಲ್ಲ, ನನ್ನ ಮಕ್ಕಳಲ್ಲಿ ಈಗೇನಿಲ್ಲ. ಅವಾಗ ಕಷ್ಟಪಟ್ಟು ಚೆನ್ನಾಗಿದ್ದೀವಿ, ಎಲ್ಲ ಸುಖವಾಗಿದ್ದಾವೆ, ಮಕ್ಕಳು ಸುಖವಾಗಿದ್ದಾವೆ, ನಾವು ಚೆನ್ನಾಗಿದ್ದೀವಿ. ನಮ್ಮ ಚಂದ್ರಿಕಾ ಕಿತಾಪತಿ ಮಣ್ಣು ಆಡಿಸ್ತಾ ಬಿದ್ದಾಳೆ. ಮಾಡ್ತಾ ಇದಾರೆ ಏನೋ ಅಂತ ಹೇಳ್ಬಿಟ್ಟು ನಮ್ಮ ತಂಗಿ ಬಗ್ಗೆ ಕೇಳೋಣ ಗೈಸ್. ನಮ್ಮ ತಂಗಿ ಚೆನ್ನಾಗಿ ಮಾತಾಡ್ತಾಳೆ. ಸರಿ, ನಮ್ಮ ತಂಗಿ ಆಕ್ಚುಲಿ ಇವಳು ಹುಟ್ಟಿದಾಗ ನಮ್ದು ಆಲ್ರೆಡಿ ಎಲ್ಲ ಸುಧಾರಿಸಿತ್ತು. ನಮ್ಮ ಅಪ್ಪ ಅಮ್ಮ ತುಂಬಾ ಸುಖದಲ್ಲಿ ಬೆಳೆದಿರೋಳು, ಹೇಳ್ಬೇಕು ಅಂದ್ರೆ ನಮ್ಮ ಅಕ್ಕ ನನ್ಗಿಂತ. ಸೊ ಹಂಗಾಗಿ ನಿನಗೆ ಅಪ್ಪ ಮತ್ತೆ ಅಮ್ಮ ಅಲ್ಲಿ ಯಾರಿಷ್ಟ? ಅಪ್ಪನೇ ಇಷ್ಟ ಅಂತ ಹೇಳ್ತಾಳೆ ಗೈಸ್. ಆಫ್ಟರ್ ಮ್ಯಾರೇಜ್ ಚೇಂಜ್ ಆಗುತ್ತೆ. ಸೊ ಇವಾಗ ಅಕ್ಕ ತಂಗಿರಲ್ಲಿ ಮದ್ವೆನೇ ಆಗಲ್ಲ ಗೈಸ್, ನಾನು ಸರಿ ಮನೇಲಿ ಇರ್ತೀನಿ. ಸರಿ, ಪೂರ್ಣಿಮಾ ಮತ್ತೆ ರಮ್ಯಾ ಇಬ್ರು ಅಕ್ಕಂದಿರಲ್ವಾ ನಿನಗೆ? ಪೂರ್ಣಿಮಾ ರಮ್ಯಾ ನಾನೇ. ಪೂರ್ಣಿಮಾ ಮತ್ತೆ ನಾನಲ್ವಾ ಇಬ್ರು ಅಕ್ಕಂದಿರು. ನಿನಗೆ ಯಾರು ತುಂಬಾ ಇಷ್ಟ? ಹಾರ್ಟ್ ನೀಟಾಗಿ ಯಾರಿಗೂ ಏನು ಬೇಜಾರಿಲ್ಲ, ಅವಳು ಇಷ್ಟ ಅಂದ್ರೂ ಬೇಜಾರಿಲ್ಲ, ನಾನು ಇಷ್ಟ ಅಂದ್ರೂ ಬೇಜಾರಿಲ್ಲ, ಯಾರು ತುಂಬಾ ಇಷ್ಟ? ಹಾರ್ಟಿಗೆ ಕನೆಕ್ಟ್ ಆಗಿರೋರ. ಹಾರ್ಟಿಗೆ ಕನೆಕ್ಟ್ ನಿನಗೆ ಪರ್ಸನಲಿ ಯಾರು ತುಂಬಾ ಇಷ್ಟ? ನಿಂಗೆ ತುಂಬಾ ಅಕ್ಕನಲ್ಲಿ ಯಾರು ತುಂಬಾ ಇಷ್ಟ ಆಗೋದು ಹೇಳು. ಇಬ್ರು 2 ಕಿಡ್ನಿ ಇದ್ದಂಗೆ, ಯಾರಿಗೆ ಹೇಳಕ್ಕಾಗಲ್ಲ. ಒಂದು ಕಿಡ್ನಿ ಇದ್ರೆ ಬದುಕ್ಬೋದು ಅಲ್ವಾ, ಹಂಗೆ ಯಾವ್ದು ಒಂದು ಇಷ್ಟ ಅಂತ ಹೇಳು. ಅದಕ್ಕೆ ಒಂದೇ ಹಾರ್ಟ್ ಇದೆ ನನ್ನ ಹತ್ರ. ಹಾರ್ಟಿಗೆ ಕನೆಕ್ಟ್ ಆಗಿದೆ ಅಂದ್ರಲ್ಲ, ಹಾರ್ಟ್ ಒಂದೇ ಇರೋದು, ಅದಕ್ಕೆ ಯಾರು ಇಲ್ಲ. ಇವಾಗ 2 ಕಿಡ್ನಿ ಇದಾವಲ್ಲ, ಇಬ್ರು 2 ಕಿಡ್ನಿ ಇದ್ದಂಗೆ. ಐಸ್ ಬೇಡ. ಏನ್ ಬ್ರಿಲಿಯಂಟ್ ಆನ್ಸರ್ ಕೊಡ್ತಾರೆ. ಯಾಕೆ ಹೇಳ್ರಿ, ನಮ್ಮ ಅಕ್ಕ ಇಷ್ಟ ಆದ್ರೆ ನಾನ್ ಬೇಜಾರಾಗ್ತೇನೆ ಅಂತ, ನಾನು ಇಷ್ಟ ಆದ್ರೆ ನಮ್ಮ ಅಕ್ಕ ಹತ್ರ ಏನು ಇಲ್ಲ. ಯಾರು ಇಷ್ಟ ನಿನಗೆ ಹೇಳ್ತೀನಿ. ನಂಗೆ ಯಾರು ಇಷ್ಟ ಇಲ್ಲ. ಯಾಕೆ ಇಷ್ಟ ಇಲ್ಲ? ಯಾರು ಇಷ್ಟ ಇಲ್ಲ. ನಂಗೆ ಇವರು ಮೆಮೊರಿ ಲಾಸ್ ಮಾಡಿದಾರಲ್ಲ, ಇವ್ರಿಬ್ರು ಯಾರಂತಾನೆ ನಂಗೆ ಗೊತ್ತಿಲ್ಲ. ಮೆಮೊರಿ ಲಾಸ್ ಮಾಡಿದಾರೆ ಯಾವಾಗ? ಚಿಕ್ಕವಳಿದ್ದಾಗ ಆಟ ಆಡ್ಬೇಕಾದ್ರೆ ಹಿಂಗೆ ಏನದು ಕಾಂಪೌಂಡ್ ಮೇಲೆ ನಿಲ್ಸಿ ಬಾ ಮುಂದಕ್ಕೆ ಕರೆದಿದ್ದಾರೆ, ನಾನು ಹಿಂದೆ ಬಿದ್ದು ಚರಂಡಿಗೆ ಬೀಳ್ಸಿದ್ರು ಇವ್ರು ನನ್ನನ್ನು. ಅದಕ್ಕೆ ಮೆಮೊರಿ ಲಾಸ್ ಆಗಿದೆ. ನಂಗೆ ಅಕ್ಕಂದಿರಿದ್ದಾರೆ ಅನ್ನೋದು ಗೊತ್ತಿಲ್ಲ ನನಗೆ. ಮೆಮೊರಿ ಲಾಸ್ ಆಗಿದೆ ಅದು ತುಂಬಾ ಚಿಕ್ಕವಳಿದ್ದಾಗ, 9 months 9 ತಿಂಗಳಮ್ಮ. ಅದಕ್ಕೆ ನಾನು ಚೆನ್ನಾಗಿ ಓದಕ್ ಆಗ್ತಾ ಇಲ್ಲ. ಇವರಿಬ್ರೆ ನಂದೆಲ್ಲ ಮೆಮೊರಿ ಲಾಸ್ ಹಾಳು ಮಾಡಿ ಆಗ್ಬಿಟ್ಟಿದ್ದೀನಿ. ಕಟ್ ಮಾಡ್ರಿ ಮೇಡಮ್. ಗೈಸ್ ಇನ್ನೊಂದು ಬ್ರೇಕಿಂಗ್ ನ್ಯೂಸ್. ನಮ್ಮ ದೊಡ್ಡಮ್ಮ ನಾವ್ ಎಷ್ಟು ಟಾರ್ಚರ್ ಕೊಡ್ತೀವಿ ಅಂತ ಅವ್ರ ತಂಗಿಗೆ ಬರ್ರಿ ಕತೆಗಳು. ಬೆಳಗ್ಗೆ ಎದ್ದ ಕೂಡಲೇ ಇದೇ ಮಾಡ್ತಾ ಇದೀವಿ. ನಾನು ಹೇಳಿದೆ ಬ್ರಷ್ ಕೂಡ ಮಾಡಿಲ್ಲ. ತಿಂಡಿ ಎಲ್ಲರೂ ಅಷ್ಟೇ ಹಾಗೆ ಇದೆ ಬಿಡು. ಇವರಿಬ್ರು ಬ್ರಷ್ ಮಾಡಿಲ್ಲ, ಸುಮ್ಮನೆ ನೋಡೋಕ್ಕೆ ಮುಖ ಕೂಡ ತೊಳೆದಿಲ್ಲ. ತಿಂಡಿ ತಿನ್ಕೊಂಡು ಮತ್ತೆ ಕಂಟಿನ್ಯೂ ಮಾಡೋಣ. ಅಷ್ಟರಲ್ಲಿ ನಮ್ಮಪ್ಪ ಬರ್ತಾರೆ. ಸೊ ಬ್ಲಾಗ್ನ ಅಲ್ಲಿವರೆಗೂ ಬ್ರೇಕ್. ಗೈಸ್ ವಿಡಿಯೋಗ್ರಾಫರ್ ಸರಿ ಇಲ್ಲ, ತಂದಿಕ್ತಾ ಇದಾರೆ ನಮ್ಮ ಮಧ್ಯಾಹ್ನ. ಅಪ್ಪಂಗೆ ಕಾಲ್ ಮಾಡಿದ್ದಾರೆ ಗೈಸ್, ಯಾರಿಷ್ಟ ಅಂತ ಕೇಳಕ್ ಬೇಗ ಬರ್ಲಿ ಅಂತ. ಇನ್ನೈದು ತಲೆ ಇತ್ತು. ಗೈಸ್ ಇನ್ನ ತಿಂಡಿನೇ ಮಾಡಿಲ್ಲ, ತಿಂಡಿ ತಿನ್ನ ಕರೀತಿದ್ದಾಳೆ.
ವಿಡಿಯೋಗ್ರಾಫರ್, ನನ್ನ ಮೇಯ್ನ್ ವಿಡಿಯೋಗ್ರಾಫರ್ ಶ್ರದ್ಧಾ ಆ್ಯಂಡ್ ರಕ್ಷಿತಾ ಇಬ್ಬರಿಗೂ ಕ್ಯಾಮ್ರಾ ಅಂದರೆ ಶೈ, ಅದಕ್ಕೆ ಅಲ್ಲಿ ಕುತ್ಕೊಂಡು ವಿಡಿಯೋ ಮಾಡ್ತಾ ಇದ್ದಾರೆ ನೋಡಿ ಎಷ್ಟು ಚೆನ್ನಾಗಿ. ಗೈಸ್ ಎಲ್ಲರಿಗೂ ಕೇಳಿದ್ವಿ ಯಾರಿಷ್ಟ ಹಂಗೆ. ನಮ್ಮ ದೊಡ್ಡಮ್ಮಂಗೆ ಆ್ಯಕ್ಚುಲಿ ತುಂಬ ಲಕ್ಕಿ, ಒಬ್ಬ ಗಂಡು ಒಂದು ಹೆಣ್ಣು, ಯಾರಿಷ್ಟ ಅಂತ ಕೇಳೋಣ ಮಾತಾಡಿ. ನಿನಗೆ ನಿನ್ನ ಮಗ ಇಷ್ಟ? ನನಗಿಬ್ರು ಇಷ್ಟ ಕಣಪ್ಪ, ನನಗಿಬ್ರು ಇಷ್ಟ, ಇಬ್ರು ಇಷ್ಟ ನನಗೆ. ಯಾರಿಷ್ಟ? ಇಬ್ರು ಇಷ್ಟ ಅಮ್ಮ, ಇಬ್ರು ಇಷ್ಟ ನಮಗೆ. ಒಬ್ರು ಹೇಳುದು ಮಗ ತಾನೇ? ಇಬ್ರು ಇಷ್ಟ, ಇಬ್ಬರೇ ಮಕ್ಕಳಲ್ವಾ, ಎರಡು ಕಣ್ಣು ಇದ್ದಂಗಲ್ವಾ, ಅದಕ್ಕೆ ಇಲ್ಲ ಆ ಥರ ಏನಿಲ್ಲ ಕಣಪ್ಪ. ನನಗೆ ಎರಡು ಕಣ್ಣು ಐತೆ, ಎರಡು ಕಣ್ಣು ಇವರು ಇಷ್ಟ. ಗೊತ್ತು ಅವಳಿಗೆ, ಏನ್ ಗೊತ್ತು ಚಂದ್ರಿಕಾ? ಬರಲಿ ಚಂದ್ರಿಕಾ ಅಕ್ಕ ಬರ. ಯಾರು ಇಷ್ಟ ಅಂತ ನಿಮ್ಮ ಅಮ್ಮಂಗೆ ಕರೆಕ್ಟಾಗಿ ಹೇಳಿ. ನಮ್ಮ ಅಮ್ಮಂಗೆ ನಮ್ಮ ಅಣ್ಣನೇ ಇಷ್ಟ. ಆಬ್ವಿಯಸ್ಲಿ ಅಮ್ಮಂಗೆ ಫಸ್ಟ್ ಅಣ್ಣ. ಅಣ್ಣ ಫಸ್ಟ್ ಅಣ್ಣನೇ ಇಷ್ಟ. ಯಾಕಂದ್ರೆ ಇವತ್ತು ನೀನು ಹಿಂದೆ ಇಷ್ಟ ಅಂತ ಹೇಳಿದ್ರೆ ಮೊನ್ನೆ ನೋಡಿದ್ರೆ ನೀನೇ ಕಿರಿ ಮೊಮ್ಮಗಳು, ನನಗೆ ನೀನೇ ಇಷ್ಟ ತಾತ ನಾನು ಎಲ್ಲರೂ ಹೇಳ್ದೆ. ಒಂದೇನೆ, ಏನೋ ಹೇಳ್ಬಿಟ್ಟಿದೀವಿ, ಏನೋ ಹೋಗ್ಲಿ ಬಿಡ. ತಾತಗ್ ನಾನೇ ಕಡ್ರೆ ಇಷ್ಟ. ಬಂದ್ ನಾನು ಇಷ್ಟ ಅಂತೀರಾ? ಅಲ್ಲ ತಾತ ನಿಂಗೆ ಇವಾಗ ನಾನು ನೋಡು, ಹೆಣ್ಮಕ್ಳಲ್ಲೇ ನಾವು ಇಬ್ಬರೊಳಗೂ ಹೇಳ್ಬೇಕಾಯ್ತು, ಅದು ಮಿಸ್ ಆಗಿ ನಮ್ಮ ನಾಗಮ್ಮನಿಗೆ ಒಬ್ಬನಿಗೆ ಹೇಳ್ಬಿಟ್ಟೆ, ಅದೇ ಬೇಜಾರಾಯಿತು. ಏನಕ್ಕೆ ನಮ್ಮ ಮನ್ಸಿಗೆ ಬೇಜಾರಾಯ್ತು ಅಷ್ಟೇ. ಎರಡು ಹೆಣ್ಮಕ್ಳು ಒಳ್ಳೆ ನನಗೆ ಅಭಿಮಾನನೇ, ಎರಡು ಜನನೂ ನಾನು ಅವ್ರ ಮೇಲೆ ಪ್ರೀತಿ ವಿಶ್ವಾಸ ಇದೆ ಅಂತ ಹೇಳ್ಬೇಕಾಗಿತ್ತು. ಅದು ಗೈಸ್ ನಮ್ಮ ಗಂಟೆ ತಾತ ಗಂಟೆ ನಮ್ಮ ಗಂಟೆ ತಾತನ ಗಂಟೆಗೆ ಹೆಸರು ನೀವು ಕೇಳಿಲ್ಲ ತಾತ? ನಿನ್ನ ಹೆಸರು ತಾತ? ನನ್ನ ಹೆಸರು ಒಂಬಾಳೆ ಓಡ ಅಂತ ಇದ್ದದ್ದು. ಚಿಕ್ಕಣ್ಣ ಅಂತ ಕರೆದ್ರು, ಮೊದಲು ಚಿಕ್ಕಣ್ಣ ದೊಡ್ಡಣ್ಣ ಅಂತ ಕರೆದ್ರು. ಗದ್ದೆ ಕೆಲಸ ಮಾಡ್ಬೇಕಾದ್ರೆ ಹಂಗೆ ಉಳ್ಕೊಂತದ್ದು ಚಿಕ್ಕಣ್ಣ. ಅಲ್ಲಿ ನನ್ನ ಮಗ ಅಂತೂ ಫುಲ್ ಎಂಜಾಯ್ ಮಾಡ್ತಾ ಇದ್ದಾನೆ, ನೀರಲ್ಲಿ ಮೋರಿಯ ಬರ್ತಾನೆ ಇಲ್ಲ ಯಾವುದಕ್ಕೂ. ಚಿಕ್ಕಣ್ಣ. ನಮ್ಮ ತಾತನ ಹೆಸರು ವೀರಪ್ಪನ್. ತಿಂಡಿ ತಿಂದ್ಬಿಟ್ಟು ಕಂಟಿನ್ಯೂ ಮಾಡೋಣ ತಾತ. ನಾನಲ್ಲಿ ಮಾತಾಡ್ತಾ ಬ್ಯುಸಿಯಾಗಿದ್ದರೆ ಇವನು ಇಲ್ಲಿ ಮೌರ್ಯ ಇಲ್ಲಿ ಬಂದು ಈ ತೊಟ್ಟಿಯಲ್ಲಿ ನೀರು ಬಿಟ್ಟು ಆಟ ಆಡ್ತಿದ್ದಾರೆ. ಇವ್ರದ್ದೇ ಒಂದು ಲೋಕ ಆಗೋಗ್ಬಿಟ್ಟಿದೆ ಇಲ್ಲಿ. ಸೊ ನನಗೆ ಅದಕ್ಕೆ ಫ್ರೀ ಆಗಿದ್ದೀನಿ. ಇಲ್ಲ ನಾನು ಹಿಂದೆ ಬಂದು ತಲೆ ತಿಂತೀನಿ. ಪೂರ್ಣಿಮಾ ನಮ್ಮಪ್ಪ ಬಂದರು ಗಾಯ್ಸ್, ನಮ್ಮಪ್ಪ ಬಂದರು. ಮನೆ ಒರೆಸ್ತವ್ರೆ. ವಿಡಿಯೋ ಹಾ ಗೈಸ್, ಇವಾಗ ನೋಡಿ ಮೊರೆ, ನಿಂಗೆ ಅಮ್ಮ ಇಷ್ಟನಾ ಚಿಕ್ಕಿ ಇಷ್ಟನಾ? ಯಾರು ಇಷ್ಟ? ಅಮ್ಮ ಇಷ್ಟನಾ ಚಿಕ್ಕಿ ಇಷ್ಟನಾ? ಯಾರು? ನೋಡ್ರಿ ಒಂದೊಂದ್ಸಲ ಒಂದೊಂದು ಹೇಳ್ತಾನೆ ಅವನು. 6 ಕೊಟ್ರೆ ಅತ್ತೆ ಕಡೆ, 3 ಕೊಟ್ರೆ ಸೊಸೆ ಕಡೆ ಅವನು. ನೋಡಿ ಮನೆಯಿಂದ ಬಕೆಟಲ್ಲಿ ನೀರು ತೊಗೊಂಡು ಆ ತೊಟ್ಟಿಗೆ ತುಂಬ್ತಾ ಇದ್ದಾರೆ ಆಟ ಆಡೋಕ್ಕೆ. ಅದು ಸ್ಪೆಷಲಿ ಫಾರ್ ಮೌರ್ಯಗೋಸ್ಕರ. ಅವನಿಗೆ ನೀರಲ್ಲಿ ಆಟ ಆಡೋದಂದರೆ ತುಂಬ ಖುಷಿ. ನಮ್ಮಪ್ಪ ಅವಾಗಲೇ ಹೇಳಿದೆ ನಮ್ಮಪ್ಪ ಬರೋಕ್ಕೆ ವೆಯ್ಟ್ ಮಾಡೋಣ ಅಂತ. ಗೈಸ್ ನಮ್ಮ ಡ್ಯಾಡಿ ಬಂದಿದ್ದಾರೆ. ಇವಳು ಒಂದೊಂದು ಮಾಡ ನಿನ್ನ ಮಗಳು ಮಾತ್ರ. ಏ ಬಾರಪ್ಪ ನಮ್ಮಪ್ಪ. ಇರ್ಲಿ ಬಿಡು. ಎಲ್ಲಿ ಗಾಡಿ ಮೇಲೆ ಇಲ್ಲ ಕುತ್ಕೊಳ್ಳಪ್ಪ. ಅಪ್ಪ ಕುತ್ಕೊಳ್ಳಪ್ಪ. ವಿಡಿಯೋ ಗೈಸ್. ಆ್ಯಕ್ಚುಲಿ ನಮ್ಮ ಡ್ಯಾಡಿ ಇವಾಗ ಬಂದರು, ನಮ್ಮಪ್ಪ ಟೀ ಶರ್ಟ್ ಹಾಕೊಂಡು ಬಂದರೆ. ಅವಾಗೆಲ್ಲ ಸ್ಕೂಲಲ್ಲಿ ಕೇಳೋರು, ನೀನು ನಿಜ ನಿಮ್ಮ ಅಪ್ಪನ ಜೊತೆ ಬರ್ತಾ ಇದೆಯಾ, ನಿಮ್ಮ ಅಣ್ಣನ ಜೊತೆ ಬರ್ತಿದ್ಯಾ ಅಂತ ಹೇಳಿ. ಸ್ಟಿಲ್ ಹಾಗೆ ಕಾಣಿಸ್ತಾರೆ. ನೋಡಿರ್ತೀರಾ ನನ್ನ ರೀಲ್ಸಲ್ಲಿ, ನನ್ನ ಇನ್ಸ್ಟಾಗ್ರಾಮ್ ಇದರಲ್ಲಿ ತುಂಬ ಕಮೆಂಟ್ಸ್ ಕೇಳು, ತುಂಬ ಚೆನ್ನಾಗಿದೆ ನಿಮ್ಮ ಫ್ಯಾಮಿಲಿ ಅಪ್ಪ ಅಮ್ಮನ ಜೊತೆ ಮಾಡೋದು ಅಂತೇಳಿ ತುಂಬ ಕಮೆಂಟ್ಸ್ ಬಂದಿದೆ ನನಗೆ. ಥ್ಯಾಂಕ್ ಯು ಫಸ್ಟ್ ಆಫ್ ಆಲ್. ಸೊ ನಮ್ಮಪ್ಪ ಇವಾಗ ಬಂದು, ನಮ್ಮಪ್ಪ ಮಾತಾಡಿಲ್ಲ ಬ್ಲಾಗಲ್ಲಿ, ಇಷ್ಟೋ ತನಕ ನಾವು ಮಾಡ್ತಾಯಿದ್ವಿ. ನಮ್ಮಪ್ಪ ಬಂದರೆ ಕೇಳೋಣ ಸುಮ್ಮನೆ. ಅಪ್ಪ ನಿನಗೆ ಇದು ನಾವು ಎಲ್ಲರ ಮಕ್ಳು ಕ್ವಶನ್ನು ಕೇಳ್ತೀನಿ. ನಿನಗೆ ಪೂರ್ಣಿಮಾ ಮತ್ತು ನಿಂಗೆ 3 ಜನ ಹೆಣ್ಮಕ್ಳಲ್ವಾ, ನಿಂಗೆ ಯಾರು ತುಂಬ ಇಷ್ಟ ಹೇಳ್ಬೇಕಂತೆ? ಎಲ್ಲರಿಗೂ ಇದು ಕ್ವಶನ್ನು. ಅದಕ್ಕೆ ಎಲ್ಲ ವೆಯ್ಟ್ ಮಾಡ್ತಿದ್ದಾರೆ ಉತ್ತರಕ್ಕೋಸ್ಕರ, ಎಲ್ಲ ಮನೆ ಜನ ಎಲ್ಲ. 3 ಜನನೂ ಇಷ್ಟ ನನಗೆ. ಒಬ್ರು ರಮ್ಯಾ ಬಾರ. ಯಾರು ಒಬ್ರು ಹೇಳು ಫಸ್ಟ್, ನಿನಗೆ ಯಾರು ಇಷ್ಟ ಮತ್ತೆ ಯಾರು ಕಾಟ ಕೊಟ್ಟಿರೋದು ಕೇಳ್ತೀನಿ ಗೈಸ್. ಯಾರು ಕಾಟ ಕೊಟ್ಟಿಲ್ಲ, 3 ಜನ ನನ್ನ ಮಕ್ಕಳು, 3 ಜನನೂ ಇಷ್ಟ. ನಮ್ಮಪ್ಪ ಯಾವುದೇ ಕಾರಣಕ್ಕೂ ಒಬ್ರು ಇಷ್ಟ ಅಂತ ಹೇಳೋದೇ ಇಲ್ಲ. ನಮ್ಮ ಪೂರ್ಣಿಮಾ ಫುಲ್ ಖುಷಿ ಆಗ್ಬಿಟ್ಟಿರ್ತಾಳೆ. ನಮ್ಮಪ್ಪ ನನ್ನೇ ಇಷ್ಟ ಅಂತ ಇಷ್ಟ ತನಕ ಹೇಳಲ್ಲ. ನಮ್ಮಮ್ಮ ಹೇಳ್ಬಿಟ್ರು, ನಮ್ಮಮ್ಮ ಹೇಳಿದ್ರು ದೊಡ್ಡ ಮಗಳೇ ಇಷ್ಟ ಅಂತ ಹೇಳಿಬಿಟ್ಟು. ಸೊ ನಮ್ಮಪ್ಪಾಜಿ 3 ಜನನೂ ಇಷ್ಟ ಅಂತ ಹೇಳಿ. ಯಾರು ಜಾಸ್ತಿ ಹಿಂಸೆ ಕೊಟ್ಟಿರೋದಂತ ಕೇಳ್ತೀವಿ. ಯಾರು ಟಾಟ ಕೊಟ್ಟೋದಪ್ಪ ನಿಂಗೆ, ಅದು ಕೊಡ್ಸು ಇದು ಕೊಡ್ಸು. ಅದಕ್ಕೆ ಅಪ್ಪ ಹತ್ರ ಕೇಳಿಸ್ತೀನಿ, ಯಾರು ಕಾಟ ಕೊಟ್ಟದಪ್ಪ? ಯಾರು ಇಲ್ಲ. ಬರ್ರಿ ನನ್ನ ಮಗ ಎತ್ತಿಡೋದು ಜನ ಇದ್ದಾರೆ ಅಂತ ನಾನು ಹತ್ರ ಹೇಳ್ತಾ ಇದ್ದೆ ಅಂತ ಹೇಳಿ. ಯಾರು ಇಷ್ಟ ಪುಡಿ ಅಪ್ಪಂಗೆ? ನೀನೇನಾ? ಗೊತ್ತಿಲ್ಲ. ಯಾರು ಇಷ್ಟ ಹೇಳಪ್ಪ.
ಯಾರು ನಾನು ಇಷ್ಟ ಅಂದ್ರು ನಂಗೆ ಬೇಜಾರಿಲ್ಲ, ನಮ್ಮ ಅಕ್ಕ ಇಷ್ಟ ಅಂದ್ರು ಬೇಜಾರಿಲ್ಲ, ಎಲ್ಲರೂ ಇಷ್ಟ. ಯಾರು ಇಷ್ಟ ಅಂತ ಹೇಳಿದ್ರೆ ಮಟನ್ ಚಿಕನ್ ತರ ತಪ್ಪುತ್ತೆ ಅಪ್ಪ ಅಂತ ಹೇಳ್ತಾರೆ. ಇರ್ಲಿ ಬಿಡು, ನಮಗೇನು ಅಪ್ಪಂಗೆ 3 ಜನನ ಇಷ್ಟ ಅಂತೆ. ಆಮೇಲೆ ಕೃಷ್ಣ ಹೇಳ, ಇನ್ನೊಂದು ಪುಣ್ಯ ರಮ್ಯಾ, ನಿನ್ನೊಂದು ಕ್ವಶನ್ ಕೇಳ್ದಲ್ಲ ಅಪ್ಪ ಬಂತು, ಕೇಳ್ಬಿಡು ಪುಣ್ಯಮ್ಮ, ಇನ್ನೊಂದು ಕ್ವಶನ್ ಗೈಸ್. ಅವಳು ವಿಡಿಯೋಗೆ ರೆಡಿನೇ ಆಗಿಲ್ಲ, ನಮ್ಮ ಅಕ್ಕನ ಒಂದೇ ಗೋಳು ಅವಾಗಿದ್ದ, ರೆಡಿ ಆಗಿಲ್ಲ, ನಾನು ರೆಡಿ ಆಗಿಲ್ಲ, ಎದ್ದು ಕೂಡಲೇ ವಿಡಿಯೋ ಮಾಡ್ತಿದ್ದಾಳೆ ಅಂತ ಹೇಳ್ಬಿಟ್ಟು ಫುಲ್ಲು ಎಂಜಾಯ್ ಮಾಡ್ತಾ ಇದ್ದಾನೆ. ಆ್ಯಕ್ಚುಲಿ ಏನು ಮಾಡ್ತಿದ್ದಪ್ಪ ಇಷ್ಟು ತನಕ ಎಲ್ಲೂ ಕಾಣಿಸೇ ಇಲ್ಲ ಇದುವರೆಗೂ. ಏನು ಮಾಡ್ತಿದ್ದಪ್ಪ ನೀನು? ಎಲ್ಲೋಗಿದೆ ಸ್ವಾಮಿ ಅಪ್ಪ, ಎಲ್ಲೋಗಿದ್ದೆ? ಬಿಂದು ಕಣ್ಣ ಮುಚ್ಚಾಡ್ತೀಯಾ? ಹಾಂ, ಏನು ಆಡ್ತೀಯಾ? ಆಯ್ತು ಬಾ ಬಾ, ಅಲ್ಲಿ ನೋಡ್ಕೊ ಏನು ಮಾಡಿದಾರೆ ನೋಡ್ಕೊಂಬರೋಣ ಬನ್ನಿ ಗೈಸ್. ಬೇಡ ಕೊಡು ಪಾಪ ನನಗೆ. ಥ್ಯಾಂಕ್ ಯು ಮೋರಿಯಾ, ಥ್ಯಾಂಕ್ ಯು ಮೋರಿಯಾ. ಹಾಂ ಬಾ. ಯಪ್ಪ ಹೆಂಗೆ ಎಗ್ರುತ್ತಾನೆ ಗೈಸ್, ಇಟ್ಕೊಳ್ಳೋಕ್ಕೆ ಆಗಲ್ಲ. ಆ್ಯಕ್ಚುಲಿ ನಮ್ಮ ಅಪ್ಪ ಕಿತ್ತಾಡ್ತಾರೆ, ಹೋಗು ಹೋಗು ಹೋಗು, ಕಿತ್ತಾಡ್ತಾರೆ ನೋಡೇ. ಆಯ್ತು ಆಯ್ತು ಬಿಡು, ಸರಿ ಆಯ್ತು, ನೀನು ಹೋಗಲ್ಲ ತೊಟ್ಟಿ ಹತ್ರಕ್ಕೆ. ವಿಡಿಯೋ ವ್ಲಾಗ್ ಅಂತ ಅನ್ಕೊಂಡು ಟೈಮ್ ಇದೆ. 10 ಗಂಟೆ ತಿನ್ನೋದ ನೀನು? ಅಲ್ಲ 10 ಗಂಟೆ ಒಳಗೆ ತಿಂತೀನಿ ನಮ್ಮ ಮನೇಲಿ. 10 ಗಂಟೆ ಒಳಗೆ ನೋಡಿ ಇವ್ರದ್ದು ಅಕ್ಕ ತಮ್ಮಂದಿರು ಇಬ್ಬರದು ಇದೆ ಇವ್ರದ್ದು. ಮೌರ್ಯ, ನೀನು ದೊಡ್ಡಮ್ಮನ ಜೊತೆ ಹೋಗ್ತೀಯಾ? ಪಕಡ್ ಕೊಡ್ಸ್ಕೊತೀಯಾ? ಏನು ಕೊಡ್ಸ್ಕೊತೀಯಾ? ಹಾಂ, ಹೋಗ್ತೀಯಾ? ಏನು ಹೇಳು, ಮಾತಾಡು, ಮೈಕ್ ತಗೋ. ನಿಂಗೆ ಇಷ್ಟ ದೊಡ್ಡಮ್ಮ? ಹಾಂ, ದೊಡ್ಡಮ್ಮ ಇಷ್ಟನಾ ನಿನಗೆ? ಹಾಂ, ಸರಿ ಆಯಿತು, ಹೋಗು, ಬಾಯ್. ಎಲ್ಲಿಗೆ ಹೋಗ್ತೀರಾ? ಬಾಯ್ 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 ಪಾಪು, ಬಾಯ್. ತುಂಬ ಕೊಡಿಸ್ತಾಳೆ ಅಂತ ಅವಳ ಜೊತೆನೇ ಹೋಗ್ತಾಳೆ ಜಾಸ್ತಿ. ನಾನು ಒಂದು ಎಷ್ಟು ವರ್ಷ ಆಯಿತೋ ಗೊತ್ತಿಲ್ಲ ಹಾಸ್ಪಿಟ್ಲಿಗೆ ಬಂದು, ಅವಾಗೆಲ್ಲ ತುಂಬ ಬರ್ತಾ ಇದ್ವಿ. ಯಾಕಂದರೆ ನಮ್ಮ ತಾತನೂ ಕೂಡ VSL ಎಂಪ್ಲಾಯಿ ಆಗಿರೋದ್ರಿಂದ ನಾವಿಲ್ಲೇ ತೋರಿಸ್ಕೊತಾ ಇದ್ವಿ. ಸೊ ನೋಡಿ VSL ಹಾಸ್ಪಿಟಲ್, ಅವಾಗ ಒಂದು ಕಾಲದಲ್ಲಿ ಎಷ್ಟು ರಶ್ ಇರ್ತಿತ್ತು ಅಂದರೆ ಈ ಹಾಸ್ಪಿಟಲ್ಲು. ಹಾಯ್ ಮೌರ್ಯ, ಏನಿಗೆ ಬಂದಿದ್ದೀಯಪ್ಪ ಇಲ್ಲಿಗೆ ನೀನು? ತಾತನ ಕರ್ಕೊಂಬಂದಿದ್ದೆ. ತಾತ ಇಲ್ಲಪ್ಪ, ಎಲ್ಲೋಯ್ತು ತಾತ? ತಾತನ ಎಲ್ಲೋಯ್ತು ನೋಡಪ್ಪ. ನಮ್ಮ ತಾತನ ಕರ್ಕೊಂಡು ಬಂದಿದ್ದೀವಿ, ಏನೋ BP ಚೆಕ್ ಮಾಡಿಸ್ಕೊಬೇಕು ಅಂದರು, ಹಾಗಾಗಿ. BP ನಾರ್ಮಲ್ ಇದೆ ಅಂತ ಅಂದರು. ಆ್ಯಕ್ಚುಲಿ ತಾತ ವೀಕ್ಲಿ 1 ಟೈಮ್ ಚೆಕ್ ಮಾಡ್ಸೋಕ್ಕೆ ಬರ್ತಾ ಇರ್ತಾರೆ VSLಗೆ, ಯಾಕಂದರೆ ಏಜ್ ಆಗಿದೆಲ್ಲ, ಹಾಗಾಗಿ BP ವ್ಯತ್ಯಾಸ ಆಗ್ತಾ ಇರತ್ತೆ ಅವರಿಗೆ. ಇವತ್ತು ನಾನು ಅಲ್ಲಿರೋದ್ರಿಂದ ನಾನೇ ಕರ್ಕೊಂಬಂದೆ. ಇಷ್ಟೋ ವರ್ಷ ಆಗಿತ್ತು VSL ಹಾಸ್ಪಿಟ್ಲಿಗೆ ಬಂದು. ನನಗೆ ಈ ಹಾಸ್ಪಿಟ್ಲು ತುಂಬ ಇಷ್ಟ ಭದ್ರಾವತಿಲಿ, ಯಾಕಂದರೆ ನನ್ನ ಅಕ್ಕ ನನ್ನ ತಂಗಿ ಇಬ್ಬರು ಕೂಡ ಇಲ್ಲೇ ಹುಟ್ಟಿದ್ದು. ಆ ಟೈಮಲ್ಲಿ ಇದಿಷ್ಟು ರಶ್ ಇತ್ತು ಅಂತ ಅಂದರೆ ವಾರ್ಡ್ ನೋಡಿ ಫುಲ್ಲು ಎಂಟಿ ಇದೆ. ಇವಾಗ ತುಂಬಾ ಬೇಜಾರಾಗುತ್ತೆ ನನಗೆ, ನೋಡೋಕ್ಕೆ ಬೇಜಾರಾಯಿತು ಯಾರೂ ಇಲ್ಲ ಅಂತ ಹೇಳಿ. ಅವಾಗೆಲ್ಲ VSL ಎಂಪ್ಲಾಯಿಗಳಿಗೆ ಕಾರ್ಡ್ ಕೊಡ್ತಾಯಿದ್ರು, ಇದೇ ಕಾರ್ಡು, ಇದನ್ನು ತೋರಿಸಿ ಇಲ್ಲಿ ಫ್ರೀಯಾಗಿ ಚೆಕ್ ಮಾಡಿಸ್ಕೋಬೋದಿತ್ತು. ನಮ್ಮ ತಾತನ BP ಚೆಕ್ ಮಾಡಿದ್ದಾಯಿತು ನೋಡಿ. VSL ಎಷ್ಟು ಖಾಲಿ, ಒಂದು ಟೈಮಲ್ಲಿ ಫುಲ್ ಜನ ಇರ್ತಿದ್ರು ಇಲ್ಲಿ. ಬಟ್ ಇವಾಗ ಫುಲ್ಲು ಏನಾಯ್ತು ಹೇಳು, VSL ಇದಾದಾಗಿಂದ. ಇವಾಗ ನಮ್ಮ ತಾತ ಕೂಡ VSL ಎಂಪ್ಲಾಯಿ, ಅರೆ ರಿಟೈರ್ಡ್ ಆಗಿಬಿಟ್ಟಿದ್ದಾರೆ. ಬರ್ಸ್ಕೊಂಡಿದ್ಯಾ? ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಮ್ಮ ತಾತನ ಜೊತೆಗೆ. ಸೊ ಎಲ್ಲರೂ ಬಾಯ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಬಾಯ್ ಮಾಡಿ ಚಂದ್ರಿಕಾ, ಬಾಯ್ ಬಾಯ್ ಬಾಯ್. ನಮ್ಮ ಅಕ್ಕ ನೀನು ಬಾಯ್ ಮಾಡ್ತಾತ. ಬಾಯ್ ಅಮ್ಮ.